ಈ ಲೋಕದಲ್ಲಿ ನನ್ನದು ನಮ್ಮದು ಅಂತ ಹೇಳಿಕೊಳ್ಳುವುದು ಏನು ಏನು ಏನೂ ಇಲ್ಲ. ನಥಿಂಗ್. ಹಾಡುಗಾರನು ಹೇಳ್ತಾನೆ, ఒకవేళ ఒకవేళ ఉందంటే దేవా అది నీవిచ్చింది. ನೀನು ಕೊಟ್ಟದ್ದೇ ನನಗಿದೆ ಬಿಟ್ಟರೆ ನನ್ನದು ಅಂತ ಹೇಳಿಕೊಳ್ಳಲು ಏನು ಇಲ್ಲ. ಇದು ಸತ್ಯವಾದ ಮಾತು. ಕ್ರೈಸ್ತರಾಗಿ ನಾವೆಲ್ಲರೂ ಕೂಡ ಬಹಳ ಕನ್ವಿಕ್ಷನ್ ಇಂದ ಈ ಮಾತನ್ನ ಹೇಳಬೇಕು. ಯಾಕಂತಂದ್ರೆ ಕೇವಲ ಹೇಳುವುದು, ಕೇವಲ ತುಟಿಗಳಿಂದ ನುಡಿಯುವುದರಿಂದ ಪ್ರಯೋಜನವಿಲ್ಲ. ಹೃದಯದಿಂದ ಈ ಮಾತುಗಳು ಬರುವುದಾದ್ರೆ ನಮ್ಮ ಹೃದಯಗಳು ದೇವರಿಗೆ ಸಮರ್ಪಿತವಾಗುವಂತವಾಗಿ. ಹಾಗಾಗಿ ಈ ದಿನ ಒಂದು ವಿಶೇಷವಾದಂತ ಸಂಗತಿಯನ್ನು ನೋಡೋದಕ್ಕೆ ನಾವು ಪ್ರಯತ್ನಿಸೋಣ. ಯಾಕೆಂತಂದ್ರೆ ಕ್ರೈಸ್ತರಾದಂತ ನಾವು ಅನೇಕ ಬಾರಿ, ಕ್ರೈಸ್ತರು ಎಂಬುದಾಗಿ ಅಲ್ಲ, ಮನುಷ್ಯರಾದಂತ ನಾವು ಅನೇಕ ಬಾರಿ ಕೆಲವೊಮ್ಮೆ ಅನ್ಸುತ್ತೆ, ಕೂತ್ಕೊಂಡು ಯೋಚನೆ ಮಾಡಿದಾಗ, ನನ್ನ ಕಂಟ್ರೋಲ್ ಅಲ್ಲಿ ನಾನು ಇಲ್ವೇನೋ ಅಂತ, ನಾನು ಔಟ್ ಆಫ್ ಕಂಟ್ರೋಲ್ ಏನಾದ್ರೂ ಹೋಗ್ತಿದ್ದೇನಾ ಅಂತ. ಯಾಕಂತಂದ್ರೆ ನಮ್ಮ ದೇಹ ಯಾವಾಗಲೂ ಕೂಡ ನಮ್ಮ ಸ್ವಾಧೀನದಲ್ಲಿ, ನಮ್ಮ ಅಧೀನದಲ್ಲಿರಬೇಕು. ಯಾವಾಗಾದ್ರೆ ನಮ್ಮ ಸ್ವಾಧೀನವು ಅದು ತಪ್ಪುತ್ತೋ ಅದನ್ನ ಅನ್ಕಂಟ್ರೋಲ್ ಅಂತಾರೆ. ಕಂಟ್ರೋಲ್ ಅಂತಂದ್ರೆ ನಾನು ಹೇಳಿದ ಮಾತನ್ನು ಕೇಳುವಂಥದ್ದು. ಅನ್ಕಂಟ್ರೋಲ್ ಅಂತಂದ್ರೆ ನಾನು ಹೇಳಿದ ಮಾತನ್ನು ಕೇಳದೆ ಇರುವಂತದ್ದು, ಬೇರೆ ಮಾತನ್ನು ಕೇಳುವಂಥದ್ದು ಅನ್ಕಂಟ್ರೋಲ್. ಮಿಡತೆ ಗೊತ್ತಲ್ಲ ಪ್ರೇರೆ? ಮಿಡತೆ. ಈ ಮಿಡತೆ ತನ್ನ ಜೀವಮಾನದಲ್ಲಿ ಅನೇಕ ಪದಾರ್ಥಗಳನ್ನ ತಿನ್ನುತ್ತಾ ಜೀವನವನ್ನ ಸಾಗಿಸುತ್ತಿರುತ್ತೆ. ಈ ತಿನ್ನುವಂತ ಕ್ರಮದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅದು ಸತ್ತಿರುವಂತ ಯಾವುದೋ ಒಂದು ಜೀವಿಯನ್ನ ತಿನ್ನುತ್ತೆ, ಯಾವುದೋ ಒಂದು ಪ್ರಾಣಿಯನ್ನ ತಿನ್ನುತ್ತೆ, ಹುಳವನ್ನು, ಯಾವುದೋ ಒಂದು. ಆದ್ರೆ ತಿಂದಂತ ಅಥವಾ ಸತ್ತೋದಂತ ಆ ಹುಳ, ಆ ಪ್ರಾಣಿ, ಆ ಜೀವಿ ಏನಾದ್ರೂ ಇದೆಯಲ್ಲ, ಅದು ತಿರುಗುತ್ತೆ. ಈ ಯಾವಾಗಾದ್ರೆ ಈ ಮಿಡತೆ ಅದನ್ನ ತಿನ್ನುತ್ತಲ್ಲ ಪ್ರೇರೆ, ಇದು ಏನ್ ಚೆನ್ನಾಗೇ ಇರುತ್ತೆ, ಮಿಡತೆ ಚೆನ್ನಾಗೇ ಇರುತ್ತೆ. ಆದರೆ ಒಳಗೋದಂತ ಈ ಕ್ರಿಮಿ ಏನ್ ಮಾಡುತ್ತೆ ಅಂತಂದ್ರೆ ಅದರ ದೇಹದಲ್ಲಿ ಬೆಳೆಯೋದನ್ನ ಪ್ರಾರಂಭ ಮಾಡುತ್ತೆ. ಇಟ್ ಡೆವಲಪ್ಸ್ ಇಟ್ ಸೆಲ್ಫ್. ಬೆಳೆಯೋದನ್ನ ಪ್ರಾರಂಭ ಮಾಡುತ್ತೆ. ಅದು ಮಿಡತೆಗೂ ಕೂಡ ಗೊತ್ತಿಲ್ಲ. ಮಿಡತೆಗೂ ಕೂಡ ಗೊತ್ತಿಲ್ಲ. ವಾರಗಳು ಅದರಲ್ಲಿರುತ್ತೆ, ತಿಂಗಳುಗಳ ಕಾಲ ಅದರ ಶರೀರದಲ್ಲಿರುತ್ತೆ. ಆದರೆ ಆ ಮಿಡತೆಗೆ ಎಷ್ಟು ಮಾತ್ರವೂ ಅದಕ್ಕೆ ನನ್ನ ದೇಹದಲ್ಲಿ ಏನೋ ಇದೆ ಎಂಬಂತ ಪರಿಜ್ಞಾನ ಅದಕ್ಕೆ ಎಷ್ಟು ಮಾತ್ರವೂ ಇರೋದಿಲ್ಲ. ಯಾವಾಗಾದ್ರೆ ಆ ಒಳಗಿರುವಂತ ಪ್ಯಾರಾಸೈಟ್, ಆ ಕ್ರಿಮಿ, ಆ ಹುಳಕ್ಕೆ ನಾನು ಇದರಿಂದ ಹೊರಗೋಗ್ಬೇಕು ಅಂತ ಅಂದುಕೊಳ್ಳುತ್ತಲ್ಲ, ಅವಾಗ ಆ ಪ್ಯಾರಾಸೈಟ್ ಮಾಡುವಂತ ಕೆಲಸವೇನಂತಂದ್ರೆ ತನ್ನ ಬಾಡಿ ಇಂದ, ಅಂದ್ರೆ ಆ ಮಿಡತೆಯ ಬಾಡಿಯೊಳಗಿಂದ ಮೆದುಳಿನ ಹತ್ರ ಹೋಗುತ್ತೆ, ಮೆದುಳಿಗೆ ಹೋಗುತ್ತೆ. ಮೆದುಳನ್ನ ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಕಂಟ್ರೋಲ್ ಮಾಡುತ್ತೆ ಹೇಗೆ ಅಂತಂದ್ರೆ, ಮಿಡತೆಗಳು ಯೂಶುವಲಿ ನೀರಿನ ಬಳಿ ಹೋಗಲ್ಲ. ಮಿಡತೆಗಳು ನೀರಿನ ಬಳಿ ಹೋಗಲ್ಲ. ಯಾಕಂತಂದ್ರೆ ನೀರಿನಲ್ಲಿ ಹೋದ್ರೆ ಅದರ ಪ್ರಾಣ ಹೋಗುತ್ತೆ ಅಂತ ಅವುಗಳಿಗೆ ಗೊತ್ತು. ನೀರಿನ ಬಳಿಯಲ್ಲಿ ಅದು ಹೋಗಲ್ಲ. ಆದರೆ ಯಾವ ಮಿಡತೆಯ ದೇಹದಲ್ಲಿ ಅಥವಾ ಬ್ರೈನ್ ನ ಕಂಟ್ರೋಲ್ ಮಾಡುವಂತ ಪ್ಯಾರಾಸೈಟ್ ಅದರಲ್ಲಿ ಇರುತ್ತಲ್ಲ, ಇದು ತಾನಾಗಿ ತಾನೇ ನೀರಿನ ಬಳಿಗೆ ಹೋಗುತ್ತೆ. ಮಿಡತೆಗೆ ಗೊತ್ತಿಲ್ಲ. ಮಿಡತೆಗೆ ಗೊತ್ತಿಲ್ಲ. ಬಿಕಾಸ್ ಅದು ನಾರ್ಮಲ್ ಆಗಿರುತ್ತೆ. ಎಲ್ಲಾ ಮಿಡತೆಗಳು ಇದ್ದಂಗೆ ಇರುತ್ತೆ. ಎಲ್ಲಾ ಮಿಡತೆಗಳು ನೀರಿನ ಹತ್ರ ಹೋಗಲ್ಲ. ಬಟ್ ಈ ಮಿಡತೆ ಮಾತ್ರ ನೀರಿನ ಹತ್ರ ಹೋಗುತ್ತೆ. ನೀರಿನ ದಡದಲ್ಲಿ ನಿಂತ್ಕೊಳ್ಳುತ್ತೆ. ಅವಾಗ ಒಳಗಿರುವಂತ ಕ್ರಿಮಿ ಹೇಳುತ್ತೆ, ಧುಮುಕು, ಧುಮುಕು. ಮಿಡತೆ ಆ ನೀರಿನಲ್ಲಿ ಧುಮುಕುತ್ತೆ. ಧುಮುಕಿದ ತಕ್ಷಣ ಆಗುವಂತದ್ದೇನೋ ಗೊತ್ತಾ? ಆ ಒಳಗಿದ್ದಂತ ಕ್ರಿಮಿ, ಆ ಪ್ಯಾರಾಸೈಟ್ ಏನಾದ್ರೂ ಇದೆಯಲ್ಲ, ಅದು ಒಳಗಿಂದ, ಆ ಮಿಡತೆಯ ದೇಹದೊಳಗಿಂದ ಕಿತ್ಕೊಂಡು ನೀರಿನಲ್ಲಿ ನೀರಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆದ್ರೆ ಮಿಡತೆ ಈಜ್ ಬರಲ್ಲ, ಸತ್ತೋಗುತ್ತೆ, ಸತ್ತೋಗುತ್ತೆ. ಆ ಪ್ಯಾರಾಸೈಟ್, ಆ ಕ್ರಿಮಿಯ ಹೆಸರೇನಂತಂದ್ರೆ ಹಾರ್ಸ್ ಏರ್ ವಾಮ್. ಹಾರ್ಸ್ ಹೇರ್ ವಾಮ್, ವಾಮ್ ಅಂತ ಹೇಳಿ. ಬಹಳ ತಿನ್ನಿರುತ್ತೆ, ಬಹಳ ಸೂಕ್ಷ್ಮವಾಗಿರುತ್ತೆ. ಯಾಕಿದನ್ನೆಲ್ಲ ನಾನು ಹೇಳಿದೆ ಅಂತಂದ್ರೆ, ಮನುಷ್ಯರಾದಂತ ನಾವೆಲ್ಲರೂ ಕೂಡ ನೋಡೋದಕ್ಕೆ ಚೆನ್ನಾಗಿದ್ದೇವೆ, ಆಹಾರವನ್ನ ತಿಂತಿದ್ದೇವೆ, ಸುಕ್ಷೇಮವಾಗಿದ್ದೇವೆ, ಜ್ಞಾನವಂತರಾಗಿದ್ದೇವೆ, ಮನೆಗಳನ್ನ ಕಟ್ಟಿಕೊಳ್ತಿದ್ದೇವೆ, ಎಲ್ಲವನ್ನ ಮಾಡುತ್ತಿದ್ದೇವೆ. ಆದರೆ
ಎಲ್ಲರಿಗೂ ತಿಳಿಯದೆ ನಮಗೂ ಕೂಡ ಗೊತ್ತಾಗದೆ ನಮ್ಮನ್ನ ಕಂಟ್ರೋಲ್ ಮಾಡುತ್ತಿರುವಂತ ಒಂದು ಪ್ಯಾರಸೈಟ್ ನಮ್ಮ ದೇಹದಲ್ಲಿದೆ, ನಮ್ಮ ಹೃದಯದಲ್ಲಿದೆ. ಅದು ಕೇವಲ ನಮ್ಮ ದೇಹವನ್ನ ಕಂಟ್ರೋಲ್ ಮಾಡ್ತಿಲ್ಲ, ನಮ್ಮ ಹೃದಯವನ್ನು, ನಮ್ಮ ಆಲೋಚನೆಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತಿದೆ. ಇದು ಕೊನೆಗೆ ಒಳ್ಳೇದನ್ನ ಮಾಡುತ್ತಾ ಅಂತಂದ್ರೆ ಖಂಡಿತ ಒಳ್ಳೆಯದನ್ನು ಮಾಡಲ್ಲ. ಆ ಕ್ರಿಮಿ, ಆ ಹಾರ್ಸ್ ಏರ್ ವರ್ಮ್ ಏನಾದ್ರೆ ಇದೆಯಲ್ಲ, ಅದು ಪ್ಯಾರಸೈಟ್ ಆ ಮಿಡತೆಯ ದೇಹದಲ್ಲಿರೋವರೆಗೂ ಮಿಡತೆಗೆ ಯಾವುದೇ ರೀತಿಯಾದಂತಹ ಹಾನಿ ಬರಮಾಡೋದಕ್ಕೆ ಅವಕಾಶ ಕೊಡಲ್ಲ. ಯಾವಾಗಾದ್ರೂ ಅದರ ಟೈಮ್ ಬಂತು ಅಂತ ಗೊತ್ತಾಗತ್ತಲ್ಲ, ಆವಾಗ ತನ್ನ ಪ್ರಾಣ ಹೋದರು, ಆ ಮಿಡತೆಯ ಪ್ರಾಣ ಇಷ್ಟು ವರ್ಷ ಇಷ್ಟು ದಿನ ಅದರ ದೇಹದಲ್ಲಿದ್ನಲ್ಲ ಅದನ್ನ ಕಾಪಾಡೋಣ ಎಂಬಂತ ಕೃತಜ್ಞತೆ ಅದಕ್ಕೆ ಇರಲ್ಲ. ತನ್ನ ದೇಹದಿಂದ ಹೊರಗ್ ಬರುತ್ತೆ, ಅದು ಸತ್ರೆ ಸಾಯ್ಲಿ, ಏನಾದ್ರೂ ಆಗೋಗ್ಲಿ, ನಾನು ಕ್ಷಮೆ. ಮನುಷ್ಯರೆಲ್ಲರಲ್ಲೂ ಕೂಡ ಇಂಥ ಕ್ರಿಮಿ ಇದೆ. ಮನುಷ್ಯರೆಲ್ಲರೂ ಹೊರಗಡೆ ನೋಡೋದಿಕ್ಕೆ ಬಹಳ ಅದ್ಭುತವಾಗಿದ್ದಾರೆ, ಒಳಗಿರುವಂತ ಕ್ರಿಮಿ ಯಾರಿಗೂ ಕಾಣಲ್ಲ. ಒಳಗಿರುವಂತ ಪ್ಯಾರಸೈಟ್ ಯಾರಿಗೂ ಕಾಣಲ್ಲ. ಇದ್ದಷ್ಟು ದಿನ ನಮಗೆ ಏನೂ ಕಡಿಮೆ ಮಾಡಲ್ಲ. ನಮ್ಮ ದೇಹದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ಇದ್ದಷ್ಟು ದಿನ, ವಾಸವಿದ್ದಷ್ಟು ದಿನ ನಿಮಗೆ ಯಾವುದೇ ರೀತಿಯಂತ ಕೊರತೆಯನ್ನು ಬರಮಾಡೋದಿಲ್ಲ. ಈವನ್ ನಮಗೂ ಕೂಡ ಅನ್ಸಲ್ಲ ನನ್ನಲ್ಲಿ ಏನೋ ಇದೆಯಲ್ಲ ಎಂಬುದಾಗಿ, ನಮಗೂ ಕೂಡ ಅನ್ಸಲ್ಲ. ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ನೀರಿನಲ್ಲಿ ಮುಳುಗಿದಾಗ, ನಮ್ಮಿಂದ ಅದು ಹೊರಗೋದಾಗ, ನೀರಿನಲ್ಲಿ ಬಿದ್ದ ನಂತರ ಈಜು ಬರದೇ ಇದ್ದಾಗ ನಮಗೆ ಗೊತ್ತಾಗುತ್ತೆ, ಇನ್ನು ನನ್ನ ಪ್ರಾಣ ಕಳ್ಕೊಳ್ತೇನೆ ಅಂದಾಗ ಅವಾಗ ನಮ್ಗೆಲ್ಲ ಸಿನಿಮಾ ಅರ್ಥ ಆಗ್ತಿರತ್ತೆ. ಇಷ್ಟು ದಿನ ನನ್ನ ಕಂಟ್ರೋಲ್ ಅಲ್ಲಿ ನಾನು ಇರಲಿಲ್ಲ. ಇದನ್ನ ಕೆಲವು ಸಂಗತಿಗಳನ್ನು ನಾವು ನೋಡೋಣ. ನಮಗೆ ಕಾಣದೇ ಇರುವಂತ ಶತ್ರು ಒಬ್ಬನಿದ್ದಾನೆ, ನಮ್ಮನ್ನು ಹಾಳು ಮಾಡುವಂತ ಶತ್ರು ಒಬ್ಬನಿದ್ದಾನೆ. ಆ ಶತ್ರು ನಮ್ಮ ದೇಹದೊಳಗೆ ಬರುವುದು ಹೇಗೆ ನಮ್ಮನ್ನ ಹಾಳು ಮಾಡೋದಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತಾನೆ. ಈ ಪ್ರೇರೇಪಿಸಲ್ಪಟ್ಟಂತ ನಾವು ಆ ಕ್ರಿಮಿಯಿಂದ ಅಥವಾ ಪ್ಯಾರಸೈಟ್ ಇಂದ, ಆ ಒಂದು ದುಷ್ಟನಿಂದ ಹೊರಬರುವಂತದ್ದು ಹೇಗೆ? ಪ್ರಕೃತಿಯಿಂದ ನಾವು ಕಲಿತುಕೊಳ್ಳಬೇಕಾಗಿರುವಂತ ಸಂಗತಿಗಳು ಅನೇಕವಿದೆ. ಹಾಗಾಗಿ ಕೆಲವು ವಚನಗಳನ್ನು ನಾವು ಸತ್ಯವೇದದಿಂದ ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗಿರುವಂತ ವಾಕ್ಯದ ಭಾಗವನ್ನು ಓದೋಣ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯರ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಮನುಷ್ಯರಾಗಿರುವಂತ ನಮ್ಮೆಲ್ಲರನ್ನು ಸತ್ಯವೇದ ಏನ್ ಹೇಳ್ತಿದೆ ಅಂತಂದ್ರೆ ಹೋರಾಟವಿದೆಯಂತೆ ಪ್ರಿಯರೇ. ಹೋರಾಟ. ಯಾಕೆ ಹೋರಾಟ? ಹೊಟ್ಟೆಗಾಗಿ ಹೋರಾಟನ, ಗೂಡಿಗಾಗಿ ಹೋರಾಟನ, ಕುಟುಂಬಕ್ಕಾಗಿ ಹೋರಾಟನ? ಯಾವ ಹೋರಾಟವನ್ನು ಕುರಿತು ಇಲ್ಲಿ ಭಕ್ತನು ಬರೀತಿದ್ದಾನೆ ಪವಿತ್ರಾತ್ಮನ ಮೂಲಕವಾಗಿ ಅಂತಂದ್ರೆ, ನೀವು ಹೋರಾಡುತ್ತಿರುವಂತ ಒಂದು ಹೋರಾಟವಿದೆ. ಆ ಹೋರಾಟ ಮಾಂಸಕ್ಕಾಗಿ ಅಲ್ಲ, ದೇಹಕ್ಕಾಗಿ ಅಲ್ಲ, ರಾಜ್ಯತ್ವಕ್ಕಾಗಿ ಅಲ್ಲ. ಯಾವುದಕ್ಕಾಗಿ ನೀವು ಹೋರಾಡ್ತಿದ್ದೀರಾ? ಯಾವುದರ ಮೇಲೆ ನೀವು ಹೋರಾಡುತ್ತಿದ್ದೀರಾ ಅಂತಂದ್ರೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶದ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಗಳ ಮೇಲೆಯೂ ನಾವು
ಹೋರಾಡುವವರಾಗಿದ್ದೇವೆ. ಹೋರಾಡುವವರಾಗಿದ್ದೇವೆ. ನಾವು ಹೋರಾಡ್ತಿರೋದು ಮನುಷ್ಯರ ಜೊತೆಗಲ್ಲ. ಯಾರ ಜೊತೆಗಂತೆ? ದುರಾತ್ಮನ ಸೇನೆಗಳ ಜೊತೆಗೆ. ದುರಾತ್ಮನ ಸೇನೆಗಳ ಜೊತೆಗೆ. ದುರಾತ್ಮನು ಒಬ್ಬನೇ ಇಲ್ಲ, ಅವನಿಗೇನಿದೆ? ಸೈನ್ಯವಿದೆ. ಒಬ್ಬರಿಲ್ಲ, ಇಬ್ಬರಿಲ್ಲ, ಕೋಟ್ಯಾಂತರ ಸೈನ್ಯವಿದೆ. ಆ ಸೈನ್ಯದೊಂದಿಗೆ ಒಬ್ಬರೇ ಹೋರಾಡಬೇಕಂತೆ. ಆ ಒಬ್ಬರೇ ನೀವು, ನಾವು. ನಿನ್ನ ಜೊತೆಗೆ ಯುದ್ಧಕ್ಕೆ ನಿಂತವನು ಒಬ್ಬನಲ್ಲ. ನಿನ್ನ ಜೊತೆಗೆ ಯುದ್ಧಕ್ಕೆ ಬರುವವನು ಒಬ್ಬನಲ್ಲ, ಸೈನ್ಯವು ಬರುತ್ತೆ. ಆ ಸೈನ್ಯ ದುರಾತ್ಮನ ಸೇನೆಯೊಂದಿಗೆ ನಮಗೆ ಯುದ್ಧವಿದೆ. ಈ ಯುದ್ಧದಲ್ಲಿ ನಾವು ಗೆಲ್ಲಬೇಕಂತಂದ್ರೆ ನಮಗೆ ವಸ್ತ್ರಗಳಿರಬೇಕು, ಕವಚಗಳಿರಬೇಕು, ದೇವರ ವಾಕ್ಯವೆಂಬಂತ ಖಡ್ಗವನ್ನ ನಾವು ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಈ ಸೇನೆಗೆ ಅಧಿಪತಿ ಒಬ್ಬನಿದ್ದಾನೆ. ಈ ಸೇನೆಗೆ ನಾಯಕನೊಬ್ಬನಿದ್ದಾನೆ. ಪೇತ್ರನ ಮೊದಲನೆಯ ಪತ್ರಿಕೆ, ಪೇತ್ರನ 1ನೆಯ ಪತ್ರಿಕೆ 5ನೇ ಅಧ್ಯಾಯ, 5ನೇ ಅಧ್ಯಾಯದ 8ನೇ ವಚನ. ಯಾರಿ ಅಧಿಕಾರಿ, ಯಾರಿ ನಾಯಕನು? 5ನೇ ಅಧ್ಯಾಯ 8ನೇ ವಚನ, ಪೇತ್ರನ ಮೊದಲನೇ ಪತ್ರಿಕೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನಿಮ್ಮ ವಿರೋಧಿಯಾಗಿರುವ ಸೈತಾನನು, ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಹಾಗಾಗಿ ನೀವು ಹೇಗಿರಿ? ಎಚ್ಚರವಾಗಿರಿ. ನಿಮ್ಮನ್ನು ಹಾಳು ಮಾಡುವುದಕ್ಕೆ ಒಬ್ಬನು ತಿರುಗಾಡುತ್ತಿದ್ದಾನೆ. ನಿಮ್ಮನ್ನು ನಾಶ ಮಾಡುವುದಕ್ಕೆ ಒಬ್ಬನು ಕಾಯುತ್ತಿದ್ದಾನೆ. ನಿಮಗೆ ತಿಳಿಯದೇನೆ ನಿಮ್ಮ ದೇಹದೊಳಗೆ, ನಿಮ್ಮ ಹೃದಯದೊಳಗೆ ಬಂದು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಎಲ್ಲವನ್ನು ಹಾಳು ಮಾಡೋದಕ್ಕೆ ಒಬ್ಬನು ಸಿದ್ಧನಾಗಿದ್ದಾನೆ. ಬಿ ವೆರಿ ಕೇರ್ಫುಲ್, ಬಿ ವೆರಿ ಕೇರ್ಫುಲ್. ಮಿಡತೆಯ ದೇಹದೊಳಗೆ ಬಂದಂತ ಹುಳ ಮಿಡತೆಗೂ ಕೂಡ ಗೊತ್ತಿಲ್ಲ ನನ್ನ ದೇಹದೊಳಗೆ ಬಂದಿದೆ. ಮನುಷ್ಯರ ಹೃದಯದೆಲ್ಲವೂ ಕೂಡ ಹೃದಯದೊಳಗಡೆ ಬಂದಿದ್ದಾನೆ. ಆದ್ರೆ ಮನುಷ್ಯರು ಯಾರಿಗೂ ಕೂಡ ಅದು ಗೊತ್ತಿಲ್ಲ. ಅವರ ಕೆಲಸ ಅವ್ರು ಮಾಡ್ಕೊಳ್ತಿದ್ದಾರೆ, ಅವರ ಕುಟುಂಬವನ್ನ ಪೋಷಿಸಿಕೊಳ್ತಿದ್ದಾರೆ, ಸಭೆಗೆ ಬರ್ತಿದ್ದಾರೆ, ವಾಕ್ಯವನ್ನ ಕೇಳ್ತಿದ್ದಾರೆ, ಮತ್ತೆ ಮನೆಗೆ ಹೋಗ್ತಿದ್ದಾರೆ, ಮತ್ತೆ ಅವರ ಕೆಲಸಗಳನ್ನ ಮಾಡ್ಕೊಳ್ತಿದ್ದಾರೆ, ಎಲ್ಲವನ್ನು ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ತಿಳಿಯದೇ ಇರುವಂತ ಸಂಗತಿ ಏನಂತಂದ್ರೆ ಒಳಗೊಂದು ಕ್ರಿಮಿ ಬಂದಿದೆ, ದೇಹದೊಳಗೊಂದು ಕ್ರಿಮಿ ಬಂದಿದೆ. ಅದು ಬಂದು ಸುಮ್ಮನಿಲ್ಲ, ಅದು ಬೆಳೆಯುತ್ತಾ ಇದೆ, ಬೆಳೆಯುತ್ತಾ ಇದೆ, ಬೆಳೆಯುತ್ತಾ ಇದೆ. ಒಂದು ಕಾಲ ಬರುತ್ತೆ, ಆ ಕಾಲ ಬಂದಾಗ ನನ್ನನ್ನು ಹಾಳು ಮಾಡುತ್ತೆ ಎಂಬಂತ ಸಂಗತಿ ಆ ದೇಹಕ್ಕೆ ಗೊತ್ತಿಲ್ಲ, ಆ ಮನುಷ್ಯನಿಗೆ ಗೊತ್ತಿಲ್ಲ. ಇನ್ನು ಹೇಳ್ಬೇಕಂತಂದ್ರೆ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದಾನೆ. ನಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದಾನೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಸುಮ್ಮನೆ ಇರ್ತೇವ? ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಸುಮ್ಮನೆ ಇರ್ತೇವ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೇವಲ್ವಾ? ಈ ಡ್ಯಾನ್ಸ್ ಪ್ರಾಕ್ಟೀಸ್ ಅಲ್ಲಿ ಒಂದ್ ಚಿಕ್ಕ ಹುಡುಗ ಬರ್ತಾನೆ. ಅವ್ನ್ ಲಡ್ಡು ಗುಂಡು ಏನೇನೋ ಕರಿತೀವ, ಅವ್ನ್ ಬರ್ತಾನೆ. ಅವನ್ ಜೊತೆಗೆ ಅವಾಗ ಕಣ್ಣಾ ಮುಚ್ಚೆ ಆಟ ಆಡೋಣ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ತೀವಿ. ಎಲ್ಲರ ಹತ್ರ ಔಟ್ ಆಗ್ತಾನೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮುಟ್ಸು ಅಂತಂದ್ರೆ ಕಟ್ಟಿದ ತಕ್ಷಣ, ಕಣ್ಣಿಗೆ ಕಟ್ಟಿದ ತಕ್ಷಣ ಹಿಂಗೆ ಎತ್ಬಿಡ್ತಾನೆ. ಅದನ್ನು ಕಣ್ಣಿಗೆ ಕಟ್ಟಿದ್ದೇ ತಡ ಕೈಯಿಂದ ಎತ್ಬಿಡ್ತಾನೆ. ಹೇಳ್ತೀವಿ ಇಲ್ಲ 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 ಲಡ್ಡು ಎತ್ತಬಾರ್ದು, ಕಣ್ಣು ಮುಚ್ಕೊಂಡೇ ಎಲ್ಲಾರನ್ನ ನೀನು ಮುಟ್ಬೇಕು ಅಂತಂದ್ರೆ ಹೂ ಹೂ ಅಂತಾನೆ ಮತ್ತೆ ಎತ್ತು ಬಿಡ್ತಾನೆ. ಯಾಕೆಂತಂದ್ರೆ 10-15 ಸೆಕೆಂಡ್ ಕೂಡ ಅವ್ನ್ ಕಣ್ಣು ಮುಚ್ಕೊಂಡಿರೋದಕ್ಕೆ. ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಯಾರು ಕೂಡ ಸುಮ್ಮನೆ ಇರೋದಿಲ್ಲ. ಆದ್ರೆ ಸೈತಾನನು ಮಾತ್ರ ಬಟ್ಟೆ ಕಟ್ಟಿದಾನೆ. ಸೈತಾನನು ಮಾತ್ರ ಕಣ್ಣುಗಳಿಗೆ ಬಟ್ಟೆ ಕಟ್ಟಿದಾನೆ. ಅದು ಯಾವ ಕಣ್ಣುಗಳು? ಯಾವ ಕಣ್ಣುಗಳು? 2ನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, 4ನೇ ಅಧ್ಯಾಯ 4ನೇ ವಚನ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ.
ದೇವರ ಪ್ರತಿರೂಪವಾಗಿರುವ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಸುವಾರ್ತೆಯ ಪ್ರಕಾಶವು ಪ್ರಕಾಶವು ಉದಯವಾಗಬಾರದೆಂದು ಉದಯವಾಗಬಾರದೆಂದು ಪ್ರಪಂಚದ ಈ ಪ್ರಪಂಚದ ದೇವರು ದೇವರು ಇಲ್ಲದವರ ಮನಸ್ಸನ್ನು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಾಡಿದನು. ಮಂಕು ಮಾಡಿದನು. ಈ ಪ್ರಪಂಚಕ್ಕೆ ಒಬ್ಬ ದೇವನಿದ್ದಾನಂತೆ. ಈ ಪ್ರಪಂಚಕ್ಕೆ ಒಬ್ಬ ದೇವರಿದ್ದಾರೆ. ದೇವರು ಎಷ್ಟು ಮಂದಿ ಪ್ರೇಯರೆ? ಒಬ್ರು, ಇಬ್ರು, 3,000 ಜನ, 2,000 ಜನ, 30,000 ಜನ, 40,000, ಎಷ್ಟು? ಹೌ ಮೆನಿ ಕೌಂಟ್? ಓನ್ಲಿ ಒನ್ ಗಾಡ್. ಎಷ್ಟು ಮಂದಿ ದೇವರಿದ್ದಾರೆ ಪ್ರೇಯರೆ? ಒಬ್ಬನೇ ದೇವರಲ್ವಾ? ಮತ್ತೆ ಈ ಲೋಕದ ದೇವರು ಯಾರೀ ದೇವರು? ಈ ಲೋಕಕ್ಕೊಂದು ದೇವರಿದ್ದಾನಂತೆ. ಆ ದೇವರು ಯಾರು ಅಲ್ಲ, ದುಷ್ಟನು, ಸೈತಾನನು. ಏನ್ ಮಾಡಿದಾನಂತೆ ಈ ಸೈತಾನನು? ಪ್ರಭಾವವು ಪ್ರಕಾಶವಾದಂತ ದೇವರ ಬೆಳೆ ಮನುಷ್ಯರಿಗೆ ಕಾಣದಂತೆ ಎಲ್ಲರ ಹೃದಯಗಳನ್ನ ಏನ್ ಮಾಡಿದಾನಂತೆ? ಮಂಕು ಮಾಡಿದಾನೆ. ಅಂತಂದ್ರೆ ಕಾಣಿಸ್ತಿಲ್ಲ ಅವರಿಗೆ ಬೆಳಕು, ಗೊತ್ತಾಗುತ್ತಿಲ್ಲ ಅವರ ಹೃದಯದಲ್ಲಿ ಏನೋ ಬಂದಿದೆ ಎಂಬುದಾಗಿ, ಅವ್ರಿಗೆ ಅರ್ಥ ಆಗ್ತಿಲ್ಲ ಅವರ ಹೃದಯದಲ್ಲಿ ಸೇರಿದೆ ಎಂಬುದಾಗಿ. ಎಲ್ಲವೂ ಸಾಧಾರಣವಾಗೇ ಇದೆ, ಎಲ್ಲವೂ ಸರಿಯಾಗಿ ನಡೀತಿದೆ, ದರ್ ಇಸ್ ನೋ ಪ್ರಾಬ್ಲಮ್ ಎಂದುಕೊಳ್ತಿದ್ದಾರೆ. ಬಟ್ ದರ್ ಇಸ್ ಸಮಥಿಂಗ್ ಪ್ರಾಬ್ಲಮ್, ವಿ ಶುಡ್ ಥಿಂಕ್ ಅಬೌಟ್ ಇಟ್. ದರ್ ಇಸ್ ಸಮಥಿಂಗ್ ವಿಚ್ ವಿ ಶುಡ್ ಥಿಂಕ್ ಅಬೌಟ್ ಇಟ್. ಯಾಕೆಂತಂದ್ರೆ ಹೃದಯದಲ್ಲಿ ಯಾರು ಬಂದಿದ್ದಾರೆ? ಸೈತಾನನು ಬಂದು ಕುಳಿತುಕೊಂಡಿದ್ದಾನೆ. ಹೃದಯದೊಳಗೆ ದುಷ್ಟನು ಬಂದು ಕುಳಿತುಕೊಂಡು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ನಮ್ಮೆಲ್ಲರನ್ನು ಹಾಳು ಮಾಡುತ್ತಿದ್ದಾನೆ. ಅವನು ಬೆಳೀತಿದ್ದಾನೆ, ನಾವು ಮಾತ್ರ ಹಾಗೆ ಇದ್ದೇವೆ. ಸೈತಾನನ್ ಏನ್ ಮಾಡಿದಾನೆ ಅಂತ ಪ್ರೇಯರೆ? ಮಂಕು ಮಾಡಿದ್ದಾನೆ. ಯಾಕೆ ಮಂಕು ಮಾಡ್ಬೇಕಾದಂತ ಅವಶ್ಯಕತೆ ಏನಿದೆ? ಯಾಕೆ ಮಂಕು ಮಾಡ್ಬೇಕು? ಯಾಕೆ ಮಂಕು ಮಾಡ್ಬೇಕು ಹೇಳಿ? ಯಾಕೆಂತಂದ್ರೆ ನಿಜವಾದ ಬೆಳಕು ಕಾಣದೇ ಇರಬೇಕಂತಂದ್ರೆ ಏನ್ ಮಾಡ್ಬೇಕು? ಮಂಕು ಮಾಡಬೇಕು. ನಿಜವಾದ ದೇವರು ಗೊತ್ತಾಗದೇ ಇರಬೇಕಂತಂದ್ರೆ ಏನ್ ಮಾಡ್ಬೇಕು? ಮಂಕು ಮಾಡಲೇಬೇಕು. ನಿಜವಾದ ಬೆಳಕು ನಮಗೆ ಕಾಣಬಾರದು, ಸತ್ಯವಾದ ಬೆಳಕು ನಮಗೆ ಕಾಣಬಾರದು, ನಾವು ರಕ್ಷಿಸಲ್ಪಡಬಾರದು ಅಂತಂದ್ರೆ ನಮ್ಮನ್ನ ಏನ್ ಮಾಡ್ಬೇಕು? ಮಂಕು ಮಾಡಬೇಕು. ಮಂಕು ಮಾಡುವವನು ಸೈತಾನನು. ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಕಣ್ಣು ಮುಚ್ಚಿ ಯಾರಾದರೂ ಏನಾದರೂ ಮಾಡ್ತಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು ಗೊತ್ತಾ? ಒಳಗಡೆ ಪ್ಯಾರಾಸೈಟ್ ಬಂದ್ಬಿಟ್ಟಿದೆ, ಒಳಗಡೆ ಕ್ರಿಮಿ ಬಂದು ಕೂತ್ಕೊಂಡು ಏನ್ ಮಾಡ್ತಿದೆ? ಮಂಕು ಮಾಡ್ತಿದೆ. ಯಾವಾಗಾದ್ರೆ ಮಂಕು ಮಾಡುವುದನ್ನ, ಗೊತ್ತಿಲ್ಲದೆ ಮಾಡುವುದನ್ನ, ಸೀಕ್ರೆಟ್ ಆಗಿ ಮಾಡುವುದನ್ನ ಪ್ರಾರಂಭವಾಗುತ್ತಲ್ಲ, ಅದು ಯಾರ ಲಕ್ಷಣ? ಅದು ಯಾರ ಕೃತ್ಯಗಳು? ದುಷ್ಟನ ಕೃತ್ಯಗಳು, ಸೈತಾನನ ಕುತಂತ್ರಗಳಿವೆಲ್ಲ, ಸೈತಾನನ ಲಕ್ಷಣಗಳಿವೆಲ್ಲ. If you are maintaining any kind of secrets, then ಸೈತಾನನು ನಮ್ಮ ಹೃದಯದಲ್ಲಿ ಬಂದು ಕುಳಿತುಕೊಂಡು ಬಿಟ್ಟಿದ್ದಾನೆ. ಪ್ಯಾರಾಸೈಟ್ ಎಂಟರ್ ಆಗ್ಬಿಟ್ಟಿದೆ, ವಿಷ ಎಂಟರ್ ಆಗ್ಬಿಟ್ಟಿದೆ. ಈ ವಿಷ ಎಂಟರ್ ಆಗ್ಬಿಟ್ಟು ಸುಮ್ಮನೆ ಇರುತ್ತಾ ಅಂತಂದ್ರೆ ಸುಮ್ಮನಿರಲ್ಲ. ಬಹಳ ಮಂದಿ ನೋಡಿದಾಗ ಪ್ರೇಯರೆ ವಾಕ್ಯ ಕೇಳ್ತಾರೆ, ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಏನಾಗುತ್ತೋ ಗೊತ್ತಿಲ್ಲ, ರಿವರ್ಸ್ ಆಗ್ಬಿಡ್ತಾರೆ. ಇದ್ದಕ್ಕಿದ್ದಂಗೆ ವಾಕ್ಯಕ್ಕೆ ಭಿನ್ನವಾಗಿ ವರ್ತಿಸುತ್ತಿರ್ತಾರೆ. ಇದ್ದಕ್ಕಿದ್ದಂಗೆ ದೇವರಿಗೆ ವ್ಯತಿರೇಕವಾಗಿ ನಿಂತ್ಕೊಂಡ್ಬಿಡ್ತಾರೆ. ಏನಾಯ್ತು ಅವ್ರಿಗೆ ಇದ್ದಕ್ಕಿದ್ದಂಗೆ ಅಂತಂದ್ರೆ, ಇದು ಇದ್ದಕ್ಕಿದ್ದಂಗೆ ಆದದ್ದು ಅಲ್ಲ, ಇವತ್ತು ಆದದ್ದಲ್ಲ, ಇವಾಗ ಆದದ್ದಲ್ಲ. ಅವರ ಹೃದಯದಲ್ಲಿ ಯಾವತ್ತಿಂದನೋ ಬೆಳೆಯುತ್ತಿರುವಂತ ಒಂದು ಕ್ರಿಮಿ ಇದೆ. ಅವರ ಹೃದಯದಲ್ಲಿ ಯಾವತ್ತಿಂದಲೋ ಬೆಳೆಯುತ್ತಿರುವಂತ ಒಂದು ದೊಡ್ಡ ಕ್ರಿಮಿ ಇದೆ. ಆ ಕ್ರಿಮಿ ಬೆಳೆಯುತ್ತಾ ಏನ್ ಮಾಡ್ತಿದೆ ಅಂತಂದ್ರೆ ಅವನ ಮೈಂಡ್ ಅನ್ನು ಏನ್ ಮಾಡ್ತಿದೆ? ಕಂಟ್ರೋಲ್ಗೆ ತೆಗೆದುಕೊಂಡ್ಬಿಟ್ಟಿದೆ. ದೆನ್ ಹಿ ಈಸ್ ನಾಟ್ ಅ ಕಂಟ್ರೋಲ್ ಆಫ್ ಹಿಸ್ ಬಾಡಿ. ಅವನ ದೇಹಕ್ಕೆ ಅವನ ಕಂಟ್ರೋಲರ್ ಆಗಿ ಇಲ್ಲ, ಕಂಟ್ರೋಲ್ ಮಾಡುವವನೊಬ್ಬನಿದ್ದಾನೆ, ಅವನೇ ದುಷ್ಟನು. ಈಗ ನಮ್ಮೆಲ್ಲರನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ದೇಹಗಳ ಮೇಲೆ, ನಮ್ಮ ಹೃದಯಗಳ ಮೇಲೆ ನಮ್ಮ ಕಂಟ್ರೋಲ್ ಇದೆಯಾ? ಬೇರೆಯವರು ಯಾರಾದ್ರೂ ಕಂಟ್ರೋಲ್ ಮಾಡ್ತಿದಾರ? ನಿಜ ಹೇಳ್ಬೇಕು ಅಂತಂದ್ರೆ ಮಿಡತೆಯ ಗುಣ ನೀರಿನ ಬಳಿಗೆ ಹೋಗದೇ ಇರುವಂತದ್ದು ಮಿಡತೆಯ ಗುಣ. ನೀರಿನ ಬಳಿಗೆ ಹೋಗ್ತಿದೆ ಅಂತಂದ್ರೆ ತನ್ನ ಸ್ವಭಾವವನ್ನ ತಾನು ಕಳ್ಕೊಳ್ತಿದೆ. ತನ್ನ ಸ್ವಭಾವವನ್ನ ಕಳ್ಕೊಂಡು ಯಾರೋ ಕಂಟ್ರೋಲ್ಗೆ ಹೋಗಿರೋದ್ರಿಂದ ನೀರಿನ ಬಳಿಗೆ ಹೋಗ್ತಿದೆ.
ನಮ್ಮೆಲ್ಲರ ಸಹಜವಾದಂತ ಸ್ವಭಾವವೇನೋ ಗೊತ್ತಾ ಪ್ರಿಯರೇ? ಪಾಪದ ಬಳಿಗೆ ಹೋಗದೇ ಇರುವಂತದ್ದು, ಪಾಪವನ್ನು ಅಂಟಿಸಿಕೊಳ್ಳದೇ ಇರುವಂತದ್ದು, ಪಾಪವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳದೇ ಇರುವಂತದ್ದು ನಮ್ಮೆಲ್ಲರ ಸ್ವಭಾವ. ಆದರೆ ಪಾಪವನ್ನು ಮಾಡುತ್ತಿದ್ದೇವೆ, ಪಾಪದ ಬಳಿಗೆ ಹೋಗುತ್ತಿದ್ದೇವೆ, ಪಾಪವನ್ಗೆ ನಮ್ಮ ಹೃದಯದಲ್ಲಿ ಸ್ಥಾನವನ್ನ ಕೊಡುತ್ತಿದ್ದೇವೆ ಅಂತಂದ್ರೆ ನಮ್ಮ ಸ್ವಭಾವವನ್ನ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ನಮ್ಮ ನಮ್ಮ ವ್ಯಕ್ತಿತ್ವವನ್ನ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಯಾರೋ ಬೇರೆಯವರು ಬಂದು ನಮ್ಮ ಹೃದಯದಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ, ಆಕ್ರಮಿಸಿಕೊಂಡಿದ್ದಾರೆ, ಆಕ್ರಮಣೆ ಮಾಡಿಕೊಂಡಿದ್ದಾರೆ. ಇದು ಅವರ ಸ್ವತ್ತಲ್ಲ. ಅವ್ರು ಬಂದು ಏನ್ ಮಾಡಿದ್ದಾರೆ? ಆಕ್ರಮಿಸಿಕೊಂಡಿದ್ದಾರೆ. ಯಾಕಂತಂದ್ರೆ ಅದು ಅಕ್ರಮಕ್ಕೆ ಗುರಿಯಾಗಿದೆ, ಆಕ್ರಮಣೆಗೆ ಗುರಿಯಾಗಿದೆ. ಜೀವನ ಪೂರ್ತಿ ದುಡಿದ್ರು ಕೂಡ ಅಷ್ಟು ಆಸ್ತಿ ಅವರು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಮತ್ ಎಲ್ಲಿಂದ ಬಂತ ಅಷ್ಟೊಂದು ಆಸ್ತಿ ಅಂತಂದ್ರೆ ಆಕ್ರಮಣೆ. ನೆಟ್ಟಗಿರುವಂತ ದಾರಿಯಲ್ಲಿ ದುಡಿದ್ರೆ ಅಷ್ಟು ಹಣ ಬರಲ್ಲ. ಯಾವ ದಾರಿಗೆ ಹೋಗ್ಬೇಕು? ಡೊಂಕಾದ ದಾರಿಗೆ ಹೋಗಬೇಕು. ಇವಾಗ ದೇವರಿಗೆ ವ್ಯತಿರೇಕವಾಗಿ ಪಾಪವನ್ನು ಮಾಡದೇ ಇರುವಂತ ಆ ಸ್ವಭಾವವು ನಿನ್ನಲ್ಲಿ ಇಲ್ಲದೆ ಇರಬೇಕಾದ್ರೆ, ಪರಿಶುದ್ಧನಾಗಿ ನೀನಿರಬೇಕಾದ್ರೆ, ಪಾಪದಲ್ಲಿ ನಾವು ಬಿದ್ದಿದ್ದೇವೆ ಅಂತಂದ್ರೆ ಅರ್ಥವೇನೋ ಗೊತ್ತಾ ಪ್ರಿಯರೇ? ನಮ್ಮ ಸ್ವಭಾವವನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಹಾ, ನಮ್ಮ ಹೃದಯದಲ್ಲಿ ಕುಳಿತುಕೊಂಡು ನಮ್ಮನ್ನ ಕಂಟ್ರೋಲ್ ಮಾಡ್ತಿರುವಂತವನು ಯಾರೋ ಬೇರೆಯವನಿಗೆ. ಯಾರ ಬೇರೆಯವನು? ಯಾರಂತೆ ಪ್ರಿಯರೇ? ಯಾರನ್ನ ನಾವು ನೋಡಿಕೊಂಡಿದ್ದೇವೆ? ದುಷ್ಟನು, 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 ದುಷ್ಟನು. ಯಾವಾಗಾದ್ರೆ ಈ ಹುಳ ಬರುತ್ತಲ್ಲ ಪ್ರಿಯರೇ, ಹುಳ ಬಂದಾಗ ಯಾರಿಗೂ ಗೊತ್ತಾಗಲ್ಲ. ದುಷ್ಟನು ನಮ್ಮ ಹೃದಯದಲ್ಲಿ ಬಂದಾಗ ನಮ್ಗೆ ಏನಾದ್ರು ಗೊತ್ತಾಗತ್ತಾ ಪ್ರಿಯರೇ? ಕಾಂಚನ ಮೂವಿ ಎಷ್ಟು ಜನ ನೋಡಿದೀರ? ಕಾಂಚನ ನೋಡಿದಿರಲ್ಲ? ಆಲ್ಮೋಸ್ಟ್ ಎಲ್ಲಾರು ನೋಡಿರ್ತೀವಿ. ಈ ಮೂವಿಯಲ್ಲಿ ಅವನಿಗೆ ದೆವ್ವ ಬರುತ್ತೆ, ಹೌದಾ? ದೆವ್ವ ಬಂದಿದ ತಕ್ಷಣ ಏನಾಗ್ತಾನ ಅವನು? ಹುಡುಗ ಆದವನ್ ಏನಾಗ್ತಾನೆ? ಹುಡುಗಿ ಆಗ್ಬಿಡ್ತಾನೆ, ಹೌದಾ? ಇಮ್ಮಿಡಿಯೇಟ್ ಆಗಿ ಸೀರೆ ಕಟ್ಟಕ್ ಇಷ್ಟ ಆಗುತ್ತೆ ಅವನ್ಗೆ. ಏನೇನೇನೇನೋ ಮಾಡ್ತಾನೆ, ಎಲ್ಲಾ ಹುಡುಗಿ ಕೆಲ್ಸಗಳು ಮಾಡ್ತಿರ್ತಾನೆ. ಯಾವಾಗ? ದೆವ್ವ ಹೋದಾಗ ಹುಡುಗ, ದೆವ್ವ ಇದ್ದಾಗ ಹುಡುಗಿ, ಹೌದಾ? ಈ ತರ ನಮಗೇನಾದ್ರೂ ದೆವ್ವ ಬಂದಿದ ತಕ್ಷಣ ನಮಗ್ ಗೊತ್ತಾಗ್ಬಿಟ್ಟು ಹುಡುಗಿ ತರ ಬದಲಾಗೋದು, ಕೆಟ್ಟದನ್ನ ಮಾಡೋದು, ಈ ತರ ಏನಾದ್ರು ಬಂದಿದ ತಕ್ಷಣ ನಮಗ್ ಗೊತ್ತಾಗ್ಬಿಡುತ್ತಾ? ದೆವ್ವ ಬಂದಿದೆ, ನನಗೆ ದೆವ್ವ ಒಳಗಡೆ ಬಂದ್ಬಿಟ್ಟಿದೆ, ನಾನು ಬದಲಾಗ್ಬಿಟ್ಟಿದ್ದೇನೆ ಅಂತ ನಮ್ಗೆ ಏನಾದ್ರು ಗೊತ್ತಾಗತ್ತಾ? ಹೋಗ್ಲಿ, ನಮ್ಮ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಗೊತ್ತಾಗತ್ತಾ? ನಮ್ಮ ಅಪ್ಪ ಅಮ್ಮಗೆ ಏನಾದ್ರು ಗೊತ್ತಾಗತ್ತಾ? ಹೆಂಡತಿಗೆ ಏನಾದ್ರು, ಮಕ್ಕಳಿಗೆ ಯಾರಿಗ್ ಏನಾದ್ರು ಗೊತ್ತಾಗತ್ತಾ ಪ್ರಿಯರೇ? ಈವನ್ ವಿ ಡೋಂಟ್ ರಿಯಲೈಸ್ ಅವರ್ ಸೆಲ್ಸ್. ನಮಗೆ ಗೊತ್ತಾಗಲ್ಲ ತುಂಬಾ ಸಲ ನಮಗೆ ದೆವ್ವ ಹತ್ತಿದೆ ಅಂತ, ನಮ್ಮೊಳಗೆ ದೆವ್ವ ಬಂದಿದ್ದಾನೆ ಅಂತ. ನಾವ್ ಅರ್ಥ ಮಾಡಿಕೊಳ್ಳೋಷ್ಟ್ರಲ್ಲಿ ನಮ್ಮಲ್ಲಿ ಬೆಳೆದು ಬಿಡ್ತಾನೆ. ಯಾವ ಮಟ್ಟಿಗೆ ಬೆಳೆದು ಬಿಡ್ತಾನೆ ಅಂತಂದ್ರೆ, ನಮ್ಮ ಕಂಟ್ರೋಲ್ ಅನ್ನ ತಾನೇ ತೆಗೆದುಕೊಳ್ಳುವ ಮಟ್ಟಿಗೆ ಬೆಳೆದು ನಿಂತು ಬಿಡ್ತಾನೆ. ಹವ್ವಮ್ಮಳ ಹೃದಯದಲ್ಲಿ ಬಂದದ್ದು ಹವ್ವಮ್ಮಳಿಗೆ ಗೊತ್ತಾಯ್ತಾ? ಯಾಕೆಂತಂದ್ರೆ ಸೂಜಿ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಹಾಕಿರೋದು ಗೊತ್ತಾದ್ರೆ ಉಜ್ತಾನೆ ಇರ್ತೇವೆ ಅಲ್ಲಿ, ಏನೋ ಹಾಕಿದಾನೆ, ಅವ್ನ್ ಸರಿಯಾಗಿ ಹಾಕಿಲ್ಲ, ದರಿದ್ರದವನು ಅಂತ. ಈ ಡಾಕ್ಟರು ಸಾಮಾನ್ಯವಾದಂತ ಡಾಕ್ಟರ್ ಅಲ್ಲ, ಪ್ರೊಫೆಷನಲ್ ಡಾಕ್ಟರ್. ಈ ಡಾಕ್ಟರ್ ಹೆಸರೇ ಡಾಕ್ಟರ್ ಸೈತಾನ್. ಈ ಸೈತಾನ್ ಸೂಜಿ ಹಾಕಿದ್ರೆ ಗೊತ್ತಾಗಲ್ಲ. ಅಪ್ಪನಿಗೆ ಮೊನ್ನೆ ಜ್ವರ ಆಯ್ತಲ್ಲ, ಹೋದ್ವು, ಸೂಜಿ ಹಾಕಿದ್ರು. ಬಂದ್ಮೇಲೆ ಅಪ್ಪ ಹೇಳ್ತಾರೆ, ಏಸಡ ಅನಿಪಿನ್ಸలేదు, ಗೊತ್ತಾಗಿಲ್ವಂತೆ ಹಾಕಿದ್ದು. ಸೂಜಿ ಹಾಕಿದ್ದಾರೆ, ಬಟ್ ಹಾಕಿರೋದು ಗೊತ್ತಾಗಿಲ್ಲ ಅಂತಂದ್ರೆ ಏನರ್ಥ? ಇದು ಡಾಕ್ಟರು ಚೆನ್ನಾಗಿ ಹಾಕಿದಾರ, ಚೆನ್ನಾಗಿ ಹಾಕಿಲ್ವಾ? ಚೆನ್ನಾಗಿ ಹಾಕಿದ್ದಾರೆ. ಇವಾಗ ಸೈತಾನನು ಕೂಡ ನಮ್ಮ ಹೃದಯದಲ್ಲಿ ಬಂದಿರೋದು ನಮಗೆ ಗೊತ್ತಾಗಲ್ವಾ? ಗೊತ್ತಾಗಲ್ಲ ಅಂತಂದ್ರೆ ಯಾವ ಡಾಕ್ಟರ್ ಇವರು? ಪ್ರೊಫೆಷನಲ್ ಡಾಕ್ಟರ್, ದೊಡ್ಡ ಡಾಕ್ಟರ್. ಸೂಜಿ ಹಾಕದ ಮೇಲೆ ಹಾಕಿರೋದು ಕೂಡ ನಮಗೆ ಗೊತ್ತಾಗಲ್ಲ. ಪ್ರಿಯರೇ, ಕ್ರೈಸ್ತರಾದಂತ ನಮ್ಮೆಲ್ಲರ ಹೃದಯದಲ್ಲಿ, ಮನುಷ್ಯರೆಲ್ಲರ ಹೃದಯದಲ್ಲಿ ಸೈತಾನನು ತನ್ನ ಬೀಜವನ್ನ, ಅವನು ಬಂದದ್ದು ನಮಗೆ ಗೊತ್ತಾಗಲ್ಲ. ಹವ್ವಮ್ಮಳ ಹೃದಯದಲ್ಲಿ ಯಾವಾಗ ಬಂದನೋ ಗೊತ್ತಿಲ್ಲ, ಯಾವಾಗ ಕಾರ್ಯವನ್ನ ಮಾಡುತ್ತಿದ್ದಾನೋ ಗೊತ್ತಿಲ್ಲ, ಯಾವಾಗ ಆ ಮಾತನ್ನು ದೇವರ ಮಾತಿಗೆ ವಿಧೇಯಳಾಗಬೇಕಾಗಿರುವಂತ ಮರಿಯಳು ದುಷ್ಟನ ಮಾತಿಗೆ ವಿಧೇಯಳಾಗುವುದನ್ನ ಕ್ಷಮಿಸಿ, ದೇವರ ಮಾತಿಗೆ ವಿಧೇಯಳಾಗಬೇಕಾಗಿರುವಂತ ಹವ್ವ ಯಾರ ಮಾತನ್ನ ಕೇಳ್ತಿದ್ದಾಳೆ? ಸೈತಾನನ ಮಾತು. ಎಂಥ ದೌರ್ಭಾಗ್ಯವಾದಂತ ಪರಿಸ್ಥಿತಿ. ದೇವರನ್ನೇ ನೋಡುತ್ತಾ ಪ್ರತಿದಿನವೂ ದೇವರೊಂದಿಗೆ ಮಾತನಾಡುತ್ತಿದ್ದಂತ ಮರಿಯಳು
ಈ ಡ್ರಾಮಾದಲ್ಲೇ ಇದ್ದೀನಿ ನಾನು. ಮರಿಯಳಲ್ಲ, ಅವಳು. ಹ್ಮ್ ಹವ್ವಮ್ಮ. ದೇವರ ಮಾತು ಕೇಳಬೇಕಾದಂತ ಹವ್ವಮ್ಮ ಯಾರ ಮಾತು ಕೇಳ್ತಿದ್ದಾಳೆ ಪ್ರೇರ? ಸೈತಾನನ ಮಾತು. ಯಾಕೆ? ಏನಾಯ್ತಮ್ಮ ನಿನಗೆ, ಏನಾಯ್ತು ನಿನಗೆ ಅಂತಂದ್ರೆ ಅವಾಗ ಹವ್ವಮ್ಮ ಹೇಳುವಂತ ಮಾತೇನೋ ಗೊತ್ತಾ? ಗೊತ್ತಿಲ್ಲ ನನಗೇನಾಯ್ತು, ನನಗೇನಾಯ್ತೋ ಗೊತ್ತಿಲ್ಲ, ಆ ಕ್ಷಣದಲ್ಲಿ ನಾನು ಏನ್ ಮಾಡ್ತಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ನನ್ನ ಹೃದಯದಲ್ಲಿ ಒಬ್ಬ ಬಂದು ನನ್ನನ್ನ ಕಂಟ್ರೋಲ್ ಮಾಡ್ತಿದ್ದಾನೆ. ಆ ಕಂಟ್ರೋಲರ್ ಹೆಸರೇ ಸೈತಾನ. ತುಂಬಾ ಸಲ ನಾವು ಹೇಳ್ತಿರ್ತೇವಲ್ಲ ಪ್ರೇರೆ, ಏನಾಯ್ತೋ ಗೊತ್ತಿಲ್ಲ, ಏನ್ ಮಾಡ್ತಿದ್ದೇನೋ ಗೊತ್ತಿಲ್ಲ. ಮೊನ್ನೆ ಯಾರು ಇವಣ್ಣ ಕುಮಾರಣ್ಣ ಕುಮಾರಣ್ಣ ಬಂದು ಹೇಳ್ತಿದ್ರಲ್ಲ, ಅವತ್ತು ಏನಾಯ್ತೋ ನನಗ್ ಗೊತ್ತಿಲ್ಲ, ಏನ್ ಮಾಡ್ತಿದ್ದೇನೋ ನನಗೆ ಅರ್ಥ ಆಗ್ತಿಲ್ಲ, ಏನೇನೋ ಮಾಡ್ತಿದ್ದೇನೆ. ಟಿವಿ ಹೊಡೆದಾಕ್ತವ್ರೆ, ಚೇರ್ಗಳು ಹೊಡೆದಾಕ್ತವ್ರೆ, ಮನೆಯೆಲ್ಲ ಗಜಿಬಿಜಿ ಮಾಡ್ತವ್ರೆ. ಆಮೇಲೆ ಬಂದ್ ಹೇಳ್ತಾರೆ ಏನ್ ಮಾಡ್ತಿದ್ದೇನೋ ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಒಳಗಡೆ ಆ ಕಂಟ್ರೋಲ್ ಮಾಡುವವನ್ ಏನಾಗ್ಬಿಟ್ಟಿದ್ದಾನೆ, ಆಕ್ಚುಲಿ ನಾವ್ ಆತರ ಮಾಡಲ್ಲ. ಹೇಳ್ಬೇಕು ಅಂತಂದ್ರೆ ನಾವ್ ಆತರ ಮಾಡಲ್ಲ. ನಾವ್ ಆತರ ಮಾಡ್ತಿದ್ದೇವೆ ಅಂತಂದ್ರೆ ನಾವು ಮಾಡ್ತಿಲ್ಲ, ನಮ್ಮ ಮೂಲಕವಾಗಿ ಯಾರೋ ಮಾಡಿಸ್ತಿದ್ದಾರೆ. ಅವನು ಯಾರು? ಯಾರವನು? ಸೈತಾನನು. ಯಾವಾಗಾದ್ರೆ ಅವನಿಗೆ ಅವಕಾಶ ಕೊಡುತ್ತೇವೋ, ಸಮಯವು ಬಂದಾಗ ನಾವು ಏನ್ ಮಾಡ್ತೇವೋ ನಮಗೆ ಗೊತ್ತಾಗಲ್ಲ. ನಮ್ಮ ಕೈಗಳು ತಾನಾಗಿ ತಾನೇ ಕೆಲಸ ಮಾಡ್ತಿರ್ತವೆ, ಕಾಲುಗಳು ತಾನಾಗಿ ತಾನೇ ಕೆಲಸ ಮಾಡ್ತಿರ್ತವೆ, ಬಾಯಿ ತಾನಾಗಿ ತಾನೇ ಕೆಲಸ ಮಾಡ್ತಿರುತ್ತೆ. ಏನ್ ನಡೀತಿದ್ಯೋ ನಮ್ಗೆ ಅರ್ಥ ಆಗೋಷ್ಟರಲ್ಲಿ ದೊಡ್ಡ ವಿಧ್ವಂಸ ಆಗ್ಬಿಟ್ಟಿರುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಜೀವನಗಳು ಸಾಕಾಗಲ್ಲ. ಕೆಲವೊಮ್ಮೆ ದೇವರೇ ಇಳಿದು ಬಂದಾಗಿಯೂ ಕೂಡ ದೇವರು ಕೂಡ ಸರಿ ಮಾಡೋದಕ್ಕೆ ಇಷ್ಟಪಡಲ್ಲ ಪ್ರಿಯ. ದೇವರು ಕೂಡ ಸರಿ ಮಾಡೋದಕ್ಕೆ ಇಷ್ಟಪಡಲ್ಲ. ಹವ್ವಮ್ಮ ಸೈತಾನನ ಮಾತನ್ನು ಕೇಳಿ ಹಣ್ಣನ್ನು ತಿಂದ ನಂತರ ದೇವರು ಬಂದು ಸರಿ ಮಾಡಬಹುದಿತ್ತು ತಾನೆ? ಸರಿ ಮಾಡಬಹುದಿತ್ತೋ ಇಲ್ವೋ? ಇಲ್ಲ, ನೀವು ತಪ್ಪು ಮಾಡಿದಿರಾ, ಆಗಿದ್ದೇನೋ ಆಗೋಯ್ತು, ಇನ್ನು ಮೇಲೆ ತಪ್ಪು ಮಾಡಿ ಒಂದ್ ಅವಕಾಶ ಕೊಡ್ಬೋದಿತ್ತಲ್ಲ ಪ್ರಿಯರೇ. ದೇವರು ಕೊಡ್ಬೋದಿತ್ತೋ ಇಲ್ವೋ? ಕೊಟ್ಟಿದ್ರೆ ಇವತ್ತು ನಾವ್ ಈ ತರ ಇರ್ತಿದ್ವಾ ಪಾಪದಲ್ಲಿ? ಕೊಟ್ಟಿದ್ರೆ ಇವತ್ತು ನಾವು ಲೋಕದಲ್ಲಿ ಬಿದ್ದು ಹಾಳಾಗ್ಬೇಕಾದಂತ ಪರಿಸ್ಥಿತಿ ಇರುತ್ತ? ದೇವರು ಯಾಕೆ ಅವತ್ತು ಕೊಟ್ಟಿಲ್ಲ ಅಂತಂದ್ರೆ, ಯಾವಾಗಾದ್ರೆ ದುಷ್ಟನ ಮಾತಿಗೆ ವಿಧೇಯರಾಗ್ಬಿಡ್ತೇವೋ ದೇವರು ಕೂಡ ಬಂದು ಅಲ್ಲಿ ಮಾತನಾಡಲ್ಲ. ದೇವರು ಕೂಡ ಬಂದು ಅಲ್ಲಿ ಮಾತಾಡಲ್ಲ. ಯಾಕಂತಂದ್ರೆ ನನ್ನ ಮಾತು, ನನ್ನ ವಚನ, ನನಗೆ ವಿಧೇಯನಾಗಬೇಕಾರುವಂತ ನೀನು ದುಷ್ಟನ ಮಾತನ್ನ ಯಾವಾಗಾದ್ರೆ ಕೇಳಿಸಿಕೊಂಡು ನೀನು ಓದೋ, ನಾನು ಸಹಾಯ ಮಾಡೋದಕ್ಕೆ ನನ್ನ ಬಳಿಯಲ್ಲಿ ಶಕ್ತಿ ಇದ್ದರೂ ಕೂಡ ನಾನು ಮುಂದೆ ಬರೋದಿಲ್ಲ. ಯಾಕಂತಂದ್ರೆ ನೀನ್ ನನ್ನನ್ನ ಬಿಟ್ಟಿದ್ದು ಇವಾಗಲ್ಲ, ನಿನ್ನನ್ನ ಯಾವಾಗ್ಲೂ ಬಿಟ್ಟೆ. ಇವತ್ತು ನೀನ್ ನನ್ನನ್ನ ಬಿಟ್ಟಿದ್ಯಾ ಅಂತ ನನಗೆ ದುಃಖ ಅಲ್ಲ, ಯಾವತ್ತೋ ನೀನ್ ನನ್ನನ್ನ ಬಿಟ್ಟಿರೋದ್ರಿಂದ ಇವಾಗ ನನಗೆ ದುಃಖ ಆಗ್ತಿದೆ. ಹಾಗಾಗಿ ನಿನ್ನನ್ನು ಪಾಪದಿಂದ ಮೇಲೆತ್ತಲು ನನಗೆ ಶಕ್ತಿ ಇದೆ. ಬಟ್ ಸ್ಟಿಲ್ ಐ ವೋಂಟ್. ಈ ಮಿಡತೆ ತನ್ನ ದೇಹದೊಳಗೆ ಬರುವಂತ ಪ್ಯಾರಾಸೈಟ್ ಎಲ್ಲಿಂದ ಬರುತ್ತೆ ಗೊತ್ತಾ? ಸತ್ತೋಗಿರುವಂತ ಹುಳುಗಳಿಂದ. ತಿನ್ನುವಂತ ಯಾವ್ದಾದ್ರು ಡೆಡ್ ಬಾಡಿಗಳಿರುತ್ತಲ್ಲ, ಆ ಡೆಡ್ ಹುಳಗಳು, ಕ್ರಿಮಿಗಳು ಯಾವ್ದೋ ಒಂದು ಅದು ತಿಂದಾಗ ಅದರಿಂದ ಬರುವಂತದ್ದೇ ಈ ಪ್ಯಾರಾಸೈಟ್. ನಮಗೆ ಎಲ್ಲಿಂದ ಬರುತ್ತೆ ಈ ಪ್ಯಾರಾಸೈಟ್? ಲೋಕದಲ್ಲಿ ಒಂದು ಒಳ್ಳೆ ಮಾತು ಹೇಳ್ತಾರೆ, ಸಹವಾಸ ದೋಷ, ಸನ್ಯಾಸಿ ಕೆಟ್ಟ. ಸನ್ಯಾಸಿ ಸಹವಾಸ ಮಾಡೋದ್ ತಪ್ಪ? ತಪ್ಪಾಗೋಯ್ತು. ಯಾಕಂತಂದ್ರೆ 6 ತಿಂಗಳಾದ್ಮೇಲೆ ಸನ್ಯಾಸಿನ ಬಿಟ್ಬಿಟ್ಟ. ಏನು ಆಯ್ತು? ಸನ್ಯಾಸಿನ ಬಿಟ್ಬಿಟ್ಟೆ ನೀನು ಅಂತಂದ್ರೆ ಸಹವಾಸ ದೋಷ. ನಮ್ಮೆಲ್ಲರಲ್ಲೂ ಒಬ್ಬೊಬ್ಬ ಸಹವಾಸವ ನಾವು ಮಾಡ್ತಿರ್ತೇವೆ. ಸೀಕ್ರೆಟ್ ಆಗಿ ಸಹವಾಸ ಮಾಡೋರು ಇರ್ತೇವೆ, ಬಹಿರಂಗವಾಗಿ ಸಹವಾಸ ಮಾಡೋರು ಇರ್ತೇವೆ. ಬಹಿರಂಗವಾಗಿ ಸಹವಾಸ ಮಾಡುವಂತದ್ದು ಬಹಿರಂಗವಾಗಿ ಹಾಳಾಗೋಗ್ತೇವೆ. ಸೀಕ್ರೆಟ್ ಆಗಿ ಮಾಡುವಂತ ಸಹವಾಸ ಸೀಕ್ರೆಟ್ ಆಗಿ ಹಾಳಾಗೋಗ್ತೇವೆ. ಹೌದಲ್ಲ ಪ್ರೇರೆ? ಸಹವಾಸದಿಂದ ನಾವು ಹಾಳಾಗುತ್ತೇವೋ ಉದ್ಧಾರ ಆಗ್ತೇವೋ? ನಮ್ಮೆಲ್ಲರಿಗೂ ಸಹವಾಸಗಳು ಇರ್ತಾವಲ್ಲ ಪ್ರೇರೆ? ಈ ಸಹವಾಸಗಳಲ್ಲಿ ಹಾಳಾಗುವಂತ ಸಹವಾಸದಲ್ಲಿರ್ತೇವೋ ಉದ್ಧಾರ ಆಗುವಂತ ಸಹವಾಸದಲ್ಲಿರ್ತೇವೆ? ನಿಜ ಹೇಳಿ. ಹಾಳಾಗೋ ಸಹವಾಸದಲ್ಲಿರ್ತೇವೋ ಉದ್ಧಾರ ಆಗೋದ್ರಲ್ಲಿರ್ತೇವ? ಯಾವ್ದು ಇಷ್ಟ ನಮಗೆ ಯಾವ್ದು ಇಷ್ಟ? ಹಾಳಾಗೋದೇ ಇಷ್ಟ, ಹೌದಾ? ಒಂದ್ ಕಡೆ ಪಾನಿಪುರಿ ಗಾಡಿ ಇರುತ್ತೆ, ಅದ್ರ ಪಕ್ಕದಲ್ಲೇ ಫ್ರೂಟ್ಸ್ ಅಂಗಡಿ, ಫ್ರೂಟ್ಸ್ ಗಾಡಿನೂ ಕೂಡ ನಾವು ಯಾವ ಗಾಡಿ ಹತ್ರ ಹೋಗ್ತೇವೆ? ಯಾಕೆ ಹೇಳಿ? ಹಾ,
ಅದ್ರಲ್ಲಿ ಏನಿರುತ್ತೆ? ಟೇಸ್ಟ್ ಇರುತ್ತೆ. ಆ ಪಾನಿಪುರಿ ಬಂಡಿ ಹತ್ರ ಹೋಗೋದಕ್ಕಿಂತ ಮೊದಲು ಯೂಟ್ಯೂಬ್ ಅಲ್ಲೋ ಫೇಸ್ಬುಕ್ ಅಲ್ಲೋ ರೀಲ್ಸ್ ಅಲ್ಲೋ ಯಾವ್ದೋ ಒಂದ್ ನೋಡಿರ್ತೇವೆ, ಪಾನಿಪುರಿಯಲ್ಲಿ ತಿನ್ನಬೇಡಿ ನೀವು, ತಿಂದವರು ಕ್ಯಾನ್ಸರ್ ಇಂದ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ಇಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ಏನೇನೋ ನ್ಯೂಸ್ ಎಲ್ಲ ನೋಡಿರ್ತೇವೆ. ನೋಡಿದ ಮೇಲಾದ್ರೂ ಯಾಕೆ ಬಂದಿತ್ತು ತಲೆನೋವು, ಪಾನಿಪುರಿ ಬೇಡ, ಪಕ್ಕದ ಗಾಡಿಯಲ್ಲಿರುವಂತ ಹಣ್ಣು ಹಂಪಲಗಳನ್ನ ತಗೊಂಡ್ ಹೋಗೋಣ ಅಂತ ಅನ್ಕೊಳ್ತೇವ. ಪಾನಿಪುರಿ ಗಾಡಿನೇ. ಯಾಕಂತಂದ್ರೆ ಅದೇನ್ ನಮಗೇನಾಯ್ತದು ಇಷ್ಟ. ಪಕ್ಕದಲ್ಲಿ ಒಳ್ಳೇದಿದ್ರು ಕೂಡ ನಾವು ಅದನ್ನ ತೆಗೆದುಕೊಳ್ಳೋದಿಲ್ಲ. ದೇವರನ್ನು ಸೈತಾನನನ್ನು ಪಕ್ಕದಲ್ಲಿ ನಿಲ್ಲಿಸಿದರೆ, ಒಳ್ಳೆ ಸಹವಾಸ ಕೆಟ್ಟ ಸಹವಾಸ ಪಕ್ಕದಲ್ಲಿ ನಿಲ್ಲಿಸಿದ್ರೆ ನಮಗೆ ಯಾರು ಇಷ್ಟ ಆಗ್ತಾರೆ? ಫಸ್ಟ್ ಆಫ್ ಆಲ್ ಇಷ್ಟ ಆಗೋದು ಯಾವ್ದು? ಯಾವ ಸಹವಾಸ? ಒಳ್ಳೆ ಸಹವಾಸನ ಕೆಟ್ಟ ಸಹವಾಸನ? ಯಾವ್ದು ಇಷ್ಟ ಆಗುತ್ತೆ ಹೇಳಿ? ಯಾವ ಸಹವಾಸ ಇಷ್ಟ ಆಗತ್ತೆ? ಕೆಟ್ಟ ಸಹವಾಸ ನಮ್ಗೆ ಇಷ್ಟ ಆಗತ್ತೆ. ಯಾಕಂತಂದ್ರೆ ಕ್ರಿಸ್ಮಸ್ಗೆ ಹಾಕಿರೋ ಲೈಟಿಂಗ್ಸ್ ಇದ್ದಂಗೆ ಇರುತ್ತೆ, ಜಿಗೇಲ್ 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 ಅಂತಿರುತ್ತೆ. ಯಾರು ನೋಡ್ತೇವೆ ನಾವು? ಮಿಂಚ್ತಿರೋದನ್ನೇ ನೋಡ್ತೇವೆ. ನೆನ್ನೆ ಕ್ಯಾರಲ್ಸ್ಗೆ ಹೋಗ್ತಾ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಫೋಟೋಗಳು ತಗೊಂಡ್ವಿ. ಯಾಕೆ ತಗೊಂಡ್ವಿ? ಅಲ್ಲೇ ಯಾಕೆ ತಗೋಬೇಕು? ಏನಂತೈತಲ್ಲಿ? ಜಿಗೇಲ್ 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 ಅಂತ ಮಿಂಚ್ತಿದೆ. ಅದಕ್ಕೆ ಹೋಗ್ತಿರ್ಬೇಕಾದ್ರೆ ನಮ್ಮನ್ನೆಲ್ಲರನ್ನ ಎಳೆದು ಬಿಡ್ತು. ಎಲ್ಲಾರನ್ನ ಎಳ್ದಿಲ್ಲ ಬಿಡಿ, ಒಂದಿಬ್ರನ್ನ ಎಳಿತಷ್ಟೇ. ಆ ಇಬ್ರು ಏನ್ ಮಾಡಿದ್ರು? 20 ಜನ ಎಳೆದ್ರು. ಅದು ಕೆಪಾಸಿಟಿ ಅವ್ರದ್ದು. ಫಸ್ಟ್ ಎಳ್ದಿದ್ ಇಬ್ರನ್ನ, ಆಮೇಲೆ ಅವ್ರು ಎಳ್ದಿದ್ ಎಷ್ಟ್ ಜನನ್ನ? 20 ಜನನ ಗುಂಪು ಚರ್ಚ್ ಹೋಗ್ಬಿಡ್ತು ಅಲ್ಲಿಗೆ. ಹೋಗ್ಬಿಟ್ಟು ಹಿಂಗೊಂದ್ ಫೋಟೋ ತೆಗಿ, ಹಂಗೊಂದ್ ಫೋಟೋ ತೆಗಿ, ಮೇಲಿಂದ ತೆಗಿ, ಕೆಳಗಿಂದ ತೆಗಿ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನಾವು ಆರಿಸಿಕೊಳ್ಳುವಂತ ನಮ್ಮ ಸೆಲೆಕ್ಷನ್ ಯಾವ್ದಿರುತ್ತೆ ಯಾವಾಗ್ಲೂ ಕೂಡ ಒಳ್ಳೆಯದನ್ನ ನಾವು ಯಾವತ್ತೂ ಕೂಡ, ಇಟ್ ಈಸ್ ವೆರಿ ಈಸಿ ಟು ಸೆಲೆಕ್ಟ್ ಬ್ಯಾಡ್, ಇಟ್ ಈಸ್ ವೆರಿ ಈಸಿ ಟು ಸೆಲೆಕ್ಟ್ ತಪ್ಪು. ತಪ್ಪನ್ನ ಆರಿಸಿಕೊಳ್ಳುವುದು ಬಹಳ 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 ಸುಲಭ. ಯಾವಾಗಾದ್ರೆ ತಪ್ಪನ್ನ ಆರಿಸಿಕೊಳ್ಳುತ್ತೇವೋ ಅವಾಗ ಪಕ್ಕದಲ್ಲಿ ಒಳ್ಳೇದಿದ್ದರು ದೇವರಿದ್ದರು ದೇವರು ಕೂಡ ಕರೆದು ಅದು ಹಾಳು ಮಾಡುತ್ತೆ. ಇಲ್ಲಿಗೆ ಬಾ ಎಂಬುದಾಗಿ ಬಾಯ್ಬಿಟ್ಟು ಹೇಳಲಾಗುತ್ತಾ? ಯಾಕೆ ದೇವರು ಹೇಳಲ್ಲ? ನೀನ್ ಹೇಳಿದ್ರೆ ನಾನು ಬರ್ತಿದ್ನಲ್ಲ, ನೀನ್ ಹೇಳಿದ್ರೆ ನಾನು ಅಲ್ಲಿಗೆ ಹೋಗ್ತಿರ್ಲಿಲ್ವಲ್ಲ, ನಾನ್ ನಿನ್ನ ಬಳಿಗೆ ಬರ್ತಿದ್ನಲ್ಲ, ಒಂದು ಮಾತು ನೀನ್ ಹೇಳ್ಬೋದಿತ್ತಲ್ಲ ಅಂತಂದಾಗ ದೇವ್ರೇನ್ ಹೇಳ್ತಾರೆ ಗೊತ್ತಾ? ಇಲ್ವಾ ನಿನಗೆ ಬುದ್ಧಿ? ಗೊತ್ತಿಲ್ವಾ ನಿನಗೆ ಸತ್ಯ? ಕೇಳಿಲ್ವಾ ನೀನು ವಾಕ್ಯ? ಇಷ್ಟು ವಾಕ್ಯಗಳನ್ನು ಕೇಳಿ, ಇಷ್ಟು ಸತ್ಯವನ್ನು ಕೇಳಿ ಮತ್ತೆ 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 ಆ ಹಾಳಾಗುವಂತ ದಾರಿಗೆ ನೀನು ಹೋಗ್ತೀಯ ಅಂತಂದ್ರೆ ನಾನು ಪಕ್ಕದಲ್ಲಿದ್ದರೂ ಕೂಡ ನಿನ್ನನ್ನ ಕರೆಯಲ್ಲ. ಅದೇನ್ ಬ್ರದರ್, ದೇವ್ರು ಕರಿಯಲ್ವಾ? ನರಕಕ್ಕೆ ಹೋಗ್ತಿದ್ರೆ ಹಂಗೆ ಬಿಟ್ಬಿಡ್ತಾರ? ವಾಕ್ಯ ಕೇಳಿ 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 ಕೊನೆಗೆ ಅವನ್ ಅಲ್ಲಿಗೆ ಹೋಗ್ತಿದ್ದಾನೆ ಅಂತಂದ್ರೆ ಅಂತವ್ನ ಹಿಡಿಯಕ್ಕೆ ದೇವರು ಕೂಡ, ಅವ್ನು ಫಸ್ಟ್ ಟೈಮ್ ಹೋಗ್ತಿದ್ದಾನೆ ಅಂತ ಅಂದ್ಕೊಳ್ಳಿ, ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅವರು? ದೇವ್ರ ಏನ್ ಮಾಡ್ತಾರೆ? ಬುದ್ಧಿ ಇದೆಯೇನ, ಅಲ್ಲಿಗೆ ಹೋಗ್ಬಾರ್ದು ಬಾ. 2ನೇ ಸತಿನ ಹೋಗ್ತಿದಾರೆ ಅನ್ಕೊಂಡು ಸೈಡ್ ಅಂತ ಹೊಡೆದು 1ನೇ ಸತಿ ಹೇಳ್ತಿರ್ತಾನೆ, ಮೊನ್ನೆ ಹೇಳದ್ನ ಇಲ್ವಾ? ಈಗ ಬಾ. 3ನೇ ಸತಿ ಹೋದಾಗ ಏನ್ ಮಾಡ್ತಾರೆ? ಮತ್ತೆ 2 ಬಾರ್ಸ್ಬಿಟ್ಟು ಜೋರಾಗಿ ನಡಿ. ಮತ್ತೆ 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 ಹೋಗ್ತಿರ್ಬೇಕಾದ್ರೆ ದೇವ್ರು ಕೂಡ ಏನ್ ಮಾಡ್ತಾರೆ ಹೇಳಿ? ಬಿಟ್ಬಿಡ್ತಾರೆ ಪ್ರೇರೆ. ದೇವರು ಕೂಡ ಬಿಟ್ಬಿಡ್ತಾರೆ ಸರ್. ಹವ್ವಮ್ಮಳನ್ನ ಬಿಟ್ಟ ಹಾಗೆ, ಆದಾಮನನ್ನ ಬಿಟ್ಟ ಹಾಗೆ ದೇವರಂದುಕೊಂಡಿದ್ದರೆ ಈ ರಕ್ಷಣೆ ಯಾವತ್ತೋ ಬಂದ್ಬಿಡ್ಬೇಕಿತ್ತು ನಮಗೆ. ಆದ್ರೆ ದೇವರ ಅವತ್ತು ಅಂದುಕೊಂಡಿಲ್ಲ, ನಾನು ಕೊಡಬೇಕು, ನಾನು ಮಾಡಬೇಕೆಂಬುದಾಗಿ. ಕ್ರೈಸ್ತರಾದಂತ ನಾವೇನಾದರೂ ಕೆಟ್ಟದ್ದನ್ನ ಆರಿಸಿಕೊಳ್ಳೋದಕ್ಕೆ ಹೋಗ್ತಿದ್ದೇವೇನೋ? ದಯವಿಟ್ಟು 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 ನೋಡ್ಕೊಳ್ರಿ. ದಯವಿಟ್ಟು ನೋಡ್ಕೊಳ್ಳೋಣ ಪ್ರಿಯರೇ, ದಯವಿಟ್ಟು ನೋಡ್ಕೊಳ್ಳೋಣ. ಯಾಕಂತಂದ್ರೆ ಲೋಕವು ಹೆಂಗಿರುತ್ತೆ, ಹಾಳು ಮಾಡೋದು ಹೆಂಗಿರುತ್ತೆ? ಕ್ರಿಸ್ಮಸ್ ಟ್ರೀಗೆ ಲೈಟ್ಗಳು ಹಾಕದಂಗಿರುತ್ತೆ. ಕ್ರಿಸ್ಮಸ್ ಟ್ರೀಗೆ ಲೈಟ್ಗಳು ಹಾಕಿದ್ರೆ ಹೆಂಗಿರುತ್ತೆ? ಸಕ್ಕದಾಗಿರಲ್ಲ? ಅಮೇಝಿಂಗ್ ಆಗಿರುತ್ತೆ. ಎಲ್ಲರೂ ಬರ್ತಾರೆ ಅಲ್ಲಿಗೆ, ಎಲ್ಲರೂ ಅಲ್ಲಿಗೆ ಬರ್ತಾರೆ, ಏನೋ ಇದೆ ಅಂತ ಬರ್ತಾರೆ. ಬಟ್ ಅಲ್ಲಿಗೆ ಹೋಗಿ ನೋಡಿದ್ರೆ ಏನೂ ಇರಲ್ಲ. ನೆನ್ನೆ ಕ್ರಿಸ್ಮಸ್ ಟ್ರೀ ಹತ್ರ ಹೋಗಿದ್ವಲ್ಲ, ಕೆಳಗಡೆ ಬಾಕ್ಸ್ ಡಬ್ಬಗಳು ಇಟ್ಟಿದ್ರಲ್ಲ, ಏನಂತಾರೆ, ಗಿಫ್ಟ್ ಬಾಕ್ಸ್ಗಳು. ಪ್ರವೀಣ್ ಅಣ್ಣ ತೆಗೆದ್ರು, ಅಣ್ಣ ಗಿಫ್ಟ್ ಅಣ್ಣ ತಗೊಳ್ಳಿ ಅಣ್ಣ ಅಂತ. ನೋಡೋದಕ್ಕೆ ಇಷ್ಟು ದೊಡ್ಡದಾಗೈತೆ, ಎಳಿತಿದ್ರೆ ಸುಮ್ನೆ ಪೇಪರ್ ಎಳ್ದಂಗ್ ಬರ್ತೈತೆ ಅದು. ಏನೋ ಇದೆ ಅಂತ ಹೋಗ್ತೇವೆ ಅಲ್ಲಿಗೆ,
ಸೈತಾನನು ಕೂಡ ನಮ್ಮನ್ನ ಕರೆಯೋದು ಹೆಂಗೆ ಗೊತ್ತಾ? ಸೆಟ್ ಆಗ್ತಾನೆ ಅಷ್ಟೇ. ಸೆಟ್ಟು, ಡೂಪ್ಲಿಕೇಟ್ ಸೆಟ್ಟು, ಏನೋ ಇದೆ ಬಾ ಇಲ್ಲಿಗೆ ಅಂತ ಕರೀತಾನೆ. ಹೋಗ್ ನೋಡಿದ್ರೆ ಏನೋ ರಾಮೋಜಿ ಫಿಲ್ಮ್ ಸಿಟಿ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಫಿಲ್ಮ್ ಸಿಟಿ, ವರ್ಲ್ಡ್ಸ್ ಪ್ರಪಂಚದಲ್ಲೇ ಅಷ್ಟು ದೊಡ್ಡ ಫಿಲ್ಮ್ ಮೇಕಿಂಗ್ ಏರಿಯಾ ಎಲ್ಲೂ ಇಲ್ಲ, ಅಷ್ಟು ದೊಡ್ಡದು ಹೈದರಾಬಾದಲ್ಲಿದೆ. ಅಲ್ಲಿಗೆ ಹೋಗಿ ನೋಡಿ. ಜೈಲ್ ಬೇಕಾ? ಜೈಲ್ ಇರುತ್ತೆ. ರೋಡ್ ಬೇಕಾ? ರೋಡ್ ಬೇಕು. ಹಳ್ಳಿ ಬೇಕಾ? ಹಳ್ಳಿ ಇರುತ್ತೆ. ಮೆಟ್ರೋ ಸ್ಟೇಷನ್ ಬೇಕಾ? ಮೆಟ್ರೋ ಸ್ಟೇಷನ್ ಇರುತ್ತೆ. ರೈಲ್ವೆ ಸ್ಟೇಷನ್ ಬೇಕಾ? ರೈಲ್ವೆ, ಎಲ್ಲ ಇರುತ್ತೆ. ಅದೆಲ್ಲ ಒರಿಜಿನಲ್ ಅನ್ಕೊಂಡ್ಬಿಟ್ರಿ. ಅದ್ ಯಾವ್ದು ಒರಿಜಿನಲ್? ಎಲ್ಲಾ ಡೂಪು. ಹಿಂದ್ಗಡೆಯಿಂದ ಸಪೋರ್ಟ್ ಕೊಟ್ಟಿರ್ತಾರೆ, ಹಿಂದ್ಗಡೆಯಿಂದ ಪ್ಲೈವುಡ್ ಗಳಿಗೆ ಸಪೋರ್ಟ್, ಮುಂದೆ ಎಲ್ಲ ಪೇಂಟಿಂಗು, ಹಿಂದೆ ಎಲ್ಲ ಸಪೋರ್ಟ್. ಅದನ್ನ ನೋಡ್ಕೊಂಡು ಒರಿಜಿನಲ್ ಅನ್ಕೊಂಡು ನಾವೆಲ್ಲರೂ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಥಿಯೇಟರ್ ಗಳಿಗೆ ಹೋಗ್ತೇವೆ. ನಾವು ಹುಚ್ಚರು, ನಾವು ದೊಡ್ಡ ಹುಚ್ಚರು. ಅವನ್ ಏನೋ ಹೊಡೆದು ಬಿಟ್ರೆ ನಿಜವಾಗ್ಲೂ ಹೊಡೆದು ಬಿಟ್ಟಿದ್ದಾನೆ, ನಿಜವಾಗ್ಲೂ ಅವನು ಹೊಡೆದ. ಅಂದ್ರೆ ನಮಗೆ ಯಾವ್ದು ಇಷ್ಟ ಆಗತ್ತೆ? ಡೂಪೇ ಇಷ್ಟ ಆಗತ್ತೆ. ಒರಿಜಿನಲ್ ನಮಗೆ ಇಷ್ಟನೇ ಇಲ್ಲ. ಸೈತಾನನಿಗೆ ನಮ್ಮ ವೀಕ್ನೆಸ್ ಪಾಯಿಂಟ್ ಏನನ್ನೋದು ಗೊತ್ತ. ಅದಕ್ಕೆ ನಮ್ಮನ್ನ ಗಾಳ ಹಾಕಿ ಎಳಿತಾನೆ, ಗಾಳ ಹಾಕಿ ಎಳಿತಾನೆ. ಯಾಕೆಂತಂದ್ರೆ ನಿನಗೆ ಯಾವುದಂದ್ರೆ ಇಷ್ಟನೋ ನನಗೆ ಚೆನ್ನಾಗಿ ಗೊತ್ತು, ಅದನ್ನೇ ಹಾಕ್ತೇನೆ. ಯಾಕೆಂತಂದ್ರೆ ನೀನ್ ಅದನ್ನ ಹಾಕಿದ ತಕ್ಷಣ ಇಳಿತೀಯ, ನೀನ್ ಅದನ್ನ ಹಾಕಿದ ತಕ್ಷಣ ಬೀಳ್ತೀಯ. ಲಾಸ್ಟ್ ಟೈಮ್ ಬ್ಯಾಪ್ತಿಸಂಗ್ ಹೋದಾಗ ಮೀನುಗಳನ್ನ ಹಿಡಿಯಕ್ ಹೋದ್ವಿ. ಏನ್ ಹಾಕಿ ಹಿಡಿತಿದ್ವಿ? ಕಸ ಹಾಕಿ ಹಿಡಿತಿದ್ವಿ, ಕಸ ಹಾಕಿ ಮೀನ್ ಹಿಡಿತಿದ್ವಿ. ಆವಾಗ ಅವ್ರು ಬಂದು ಹೇಳಿದ್ದೇನೋ ಗೊತ್ತಾ? ಈ ಮೀನುಗಳು ಇದಕ್ ಬೀಳಲ್ಲ, ಮತ್ ಯಾವ್ದಕ್ ಬೀಳುತ್ತವೆ? ಎರೆಹುಳಕ್ ಬೀಳುತ್ತಂತೆ. ಎರೆಹುಳ ಅಂದ್ರೆ ಈ ಮೀನುಗಳಿಗೆ ಇಷ್ಟ. ಅದಕ್ಕೆ ಹಾಕಿದ ತಕ್ಷಣ ಎರೆಹುಳನ್ನ ನೋಡಿದ ತಕ್ಷಣ ಬಂದು ಕಚ್ಕೊಂಡ್ಬಿಡುತ್ತೆ, ಮೀನುಗಳು ಬಿದ್ದ್ಬಿಡ್ತವೆ. ನಮಗೂ ಕೂಡ ಯಾವ್ದಂದ್ರೆ ಅದನ್ನ ಹಾಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಸೈತಾನ. ನನ್ಗೆ ಯಾವ್ದು ಇಷ್ಟ ಇಲ್ಲ ಅದನ್ನ ಹಾಕಲ್ಲ. ಯಾಕೆ ಹಾಕ್ಬೇಕು? ನನಗಿದ್ ಇಷ್ಟ ಇಲ್ಲ, ಯಾಕೆ ಹಾಕ್ಬೇಕು? ನಿನಗ್ ಯಾವ್ದು ಇಷ್ಟ, ನಿನಗ್ ಯಾವ್ದು ಇಂಟ್ರೆಸ್ಟ್, ಅದನ್ನೇ ಹಾಕ್ತಾನೆ. ಅದನ್ನ ಹಾಕಿದ ತಕ್ಷಣ ನಾವ್ ಸುಮ್ಮನೆ ಇರ್ತೀವ? ಫೋನ್ ಅಂದ್ರೆ ನಿನಗೆ ಇಷ್ಟನಾ? ಹಾಕು ಫೋನ. ಸಿನಿಮಾ ಅಂದ್ರೆ ನಿನಗೆ ಇಷ್ಟನಾ? ಸಿನಿಮಾನೇ ಹಾಕ್ತಾನೆ, ಬೇರೆ ಏನು ಹಾಕಲ್ಲ. ನಿನ್ ಬೇರೆ ಏನು ಹಾಕಲ್ಲ, ಸಿನಿಮಾನೇ ಹಾಕ್ತಾನೆ. ಹುಡುಗಿ ಅಂದ್ರೆ ಇಷ್ಟನಾ? ಹಾ, ನಿಮ್ ಏರಿಯಾದಲ್ಲಿರುವಂತ ಒನ್ ಆಫ್ ದಿ ಫೈನೆಸ್ಟ್ ಹುಡುಗಿನೇ ನಿನ್ಗೆ ಹಾಕ್ತಾನೆ. ಹುಡುಗ ಅಂದ್ರೆ ನಿನಗೆ ಇಷ್ಟನಾ? ನೀನ್ ಯಾವ ಹುಡುಗನ ಮೇಲೆ ಇದ್ರೆ ಕಣ್ಣು ಹಾಕಿದ್ರೆ ಆ ಹುಡುಗನ್ನೇ ನಿನ್ಗೆ ಹಾಕ್ತಾನೆ, ಬೇರೆ ಯಾರನ್ನ ಹಾಕಲ್ಲ. ರಿಸ್ಕೇ ತಗೊಳಲ್ಲ ಅವನು, ಬೇರೆ ಬೇರೆದನ್ನ ಹಾಕಿ ಟೈಮ್ ವೇಸ್ಟ್. ಅವನು ಸಿನ್ಸಿಯರ್ ವರ್ಕರ್, ಸಿನ್ಸಿಯರ್ ಎಂಪ್ಲಾಯ್, ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೊಡ್ಬೇಕು ಅಂತಂದ್ರೆ ಅವನಿಗೆ ಕೊಡ್ಬೇಕು, ಅಷ್ಟು ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾನೆ. ನಾವಿದ್ದೇವೆ ಅವ್ನ್ ಏನೋ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಲಬಕ್ ಅಂತ ಹೋಗಿ ಬಾಯಿಗೆ ಹಾಕತ್ತೇವೆ. ಎಳೆಯೋವರೆಗೂ ನಮಗೂ ಗೊತ್ತಾಗಲ್ಲ ಇದು ಗಾಳ, ಇದು ಒರಿಜಿನಲ್ ಅಲ್ಲ. ಸೈತಾನನು ನಮ್ಮೆಲ್ಲರನ್ನ ಏನ್ ಮಾಡಿದಾನಂತೆ ಪ್ರೇಯರೇ? ಮಂಕು ಮಾಡಿದ್ದಾನಂತೆ. ಯಾವುದು ಸತ್ಯ ನಮ್ಗೆ ಅರ್ಥ ಆಗ್ತಿಲ್ಲ, ಯಾವ್ದು ನೆಟ್ಟಗಿರುವಂತ ದಾರಿ ನಮಗ್ ಅರ್ಥ ಆಗ್ತಿಲ್ಲ. ಒಂದು ವೇಳೆ ನಮಗೆ ಗೊತ್ತಿದ್ದರೂ ಕೂಡ ನಮಗ್ ಗೊತ್ತಿಲ್ದಿರ ಆ ಕಡೆ ಹೋಗ್ತಿರ್ತೇವೆ. ಏನ್ ಆಗ್ತಿದೆ ನನಗೆ ಅಂತಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ನಾವು. ತುಂಬಾ ಸಲ ಹಂಗ ಅನ್ಸುತ್ತಲ್ಲ ಪ್ರೇಯರ್, ಇದು ಗೊತ್ತು, ಇದು ತಪ್ಪು, ಇದು ಮಾಡಬಾರ್ದು, ಸ್ಟಿಲ್ ವಿ ಡೂ ದಟ್, ಬಟ್ ಸ್ಟಿಲ್ ವಿ ಡೂ ದಟ್. ಆ ಮಾರ್ಗ ಸರಿಯಾದಂತ ಮಾರ್ಗ ಅಲ್ಲ, ಇದು ನೆಟ್ಟಗಿರುವಂತ ಮಾರ್ಗ, ಇದು ಸರಿಯಾಗಿರುವಂತ ಮಾರ್ಗ, ಈ ಕಡೆ ಹೋಗೋಣ ಅಂತ ಅನ್ಕೊಳ್ತೇವೆ. ಗೊತ್ತಿಲ್ದಿರಾನೇ ಆ ಕಡೆಗೆ ಹೋಗ್ತಿರ್ತೇವೆ, ಗೊತ್ತಿಲ್ದಿರಾನೇ ಆ ಕಡೆ ಏನ್ ಆಗ್ತಿರುತ್ತೋ ಗೊತ್ತಿಲ್ಲ. ಹೋದ ಮೇಲೆ ನಮಗ್ ಗೊತ್ತಾಗುತ್ತೆ, ಏನ್ ಇಲ್ಲಿದ್ದೀನಿ ನಾನು, ಇಲ್ಲಿ ಇರಬಾರ್ದಿತ್ತಲ್ಲ, ಆ ಕಡೆಗೆ ಹೋಗ್ಬೇಕಿತ್ತಲ್ಲ, ಅದಲ್ವಾ ನಿತ್ಯವಾದ ಮಾರ್ಗ, ಅದು ನಿಜವಾದ ಮಾರ್ಗ. ಏನಾಯ್ತು ಅಂತಂದ್ರೆ ನಿನ್ನ ಕಂಟ್ರೋಲ್ ನೀನು ತಪ್ಪಿಸ್ಕೊಂಡ್ಬಿಟ್ಟಿದ್ದೇವೆ ಪ್ರೇರೆ. ನಾವು ಯಾರ ಕಂಟ್ರೋಲ್ ಅಲ್ಲಿ ಇದ್ದೇವೆ ಇವತ್ತು? ನಮ್ಮ ಕಂಟ್ರೋಲ್ ಅಲ್ಲಿ ನಾವಿದ್ದೇವ? ನಿಜವಾಗ್ಲೂ ನಾವಾಗಿದ್ದೇವಾ? ನಾವಾಗಿದ್ದೇವಾ? ಇಲ್ಲ. ನಮ್ಮ ಸ್ವಭಾವಗಳು ನಮ್ಮ ಹಾಗೆ ಇದ್ದಾವ? ಇಲ್ಲ, ಇಲ್ಲ. ಯಾರನ್ನ ನೋಡಿ ಅವ್ರ ತರ ಬಟ್ಟೆ ಹಾಕೋಬೇಕಂತ ಅಂದ್ಕೊಳ್ಳೋದು ತಪ್ಪಲ್ಲ, ಅವ್ರ ತರ ಇರಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ, ಅವ್ರ ತರ ಮಾತನಾಡ್ಬೇಕಂತ ಅಂದ್ಕೊಳ್ಳೋದು ತಪ್ಪಲ್ಲ, ಅವ್ರ ತರ ಬೈಬೇಕು ಅಂತ ಅಂದ್ಕೊಳ್ಳೋದು ತಪ್ಪು, ಅವ್ರ ತರ ಪ್ಯಾಂಟ್ ಸೊಂಟದ ಕೆಳಗಡೆ ಹಾಕೋಬೇಕಂತ ಅಂದ್ಕೊಳ್ಳೋದು ತಪ್ಪು, ಅವ್ರ ತರ ಅಪ್ಪ ಅಮ್ಮನ್ ಮಾತ್ ಕೇಳದೆ ಇರಬೇಕಂತ ಅಂದ್ಕೊಳ್ಳುವಂಥದ್ದು ತಪ್ಪು. ಯಾರನ್ನ ನೋಡಿ ಏನ್ ಕಲ್ತ್ಕೊಳ್ತಿದ್ದೇವೆ ನಾವಿವತ್ತು? ಯಾರನ್ನ ನೋಡಿ ಏನ್ ಕಲ್ತ್ಕೊಳ್ತಿದ್ದೇವೆ ಇವತ್ತು ಹುಡುಗರನ್ನ ಕರೆದು, ಹುಡುಗರೇ ನೀವು ಚೆನ್ನಾಗಿರ್ರೋ, ವಾಕ್ಯ ಕೇಳ್ರೋ, ಸಭೆಗೆ ಬರ್ರೋ, ಇದು ಒಳ್ಳೇದು 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 ಮಾಡ್ರೋ ಅಂತಂದ್ರೆ ಒಳ್ಳೇದು ಮಾಡಲ್ಲ ಪ್ರೇಯರೆ. ಬೀದಿಯಲ್ಲಿ ಪೊರಕಿಗಳಾಗಿ ನಿಂತಿರ್ತಾರ ನೋಡಿ, ಆ ಪೊರಕಿಗಳ ಹತ್ರನೇ ಅವ್ರು ಹೋಗ್ತಾರೆ. ಹೌದಾ? ಜಂಕ್ಷನ್ ಗಳಿರ್ತವೆ, ಆ ಜಂಕ್ಷನ್ ಗಳಲ್ಲಿ ಒಂದ್ 5 ಜನ ಕೂತಿರ್ತಾರೆ.
ರೋಡ್ ಅಲ್ಲಿ ಹೋಗ್ತಾ ಬರ್ತಾ ಅಪ್ಪ ಅಮ್ಮನ ಜೊತೆ ಹೋಗ್ತಾ ಎಲ್ಲಾರ ಜೊತೆಗೆ ಹೋಗ್ತಾ ಈ ಹುಡುಗ ನೋಡ್ತಿರ್ತಾನೆ ಚರ್ಚಿಂದಾನೇ ಹೋಗ್ತಾನೆ, ಚರ್ಚ್ಗೆ ಹೋಗ್ತಾನೆ ನೋಡ್ತಿರ್ತಾನೆ. ಕೊನೆಗೆ ಅವ್ನಿಗೆ ಚರ್ಚ್ಗೆ ಹೋಗಕ್ ಇಷ್ಟ ಆಗಲ್ಲ, ಯಾರ ಹತ್ರ ಹೋಗಕ್ ಇಷ್ಟ ಪಡ್ತಾನೆ? 5 ಜನ ರೋಡ್ ಮಧ್ಯದಲ್ಲಿ ಕೂತಿರುವಂತ ಗುಂಪಿರುತ್ತೆ ನೋಡಿ, ಮಾತಾಡ್ಕೊಂಡು ನಗನಕ್ಕೊಂಡು ಸಿಗರೇಟ್ ಸೇದ್ಕೊಂಡು ರಾತ್ರಿ ಆದ್ರೆ ಕುಡ್ಕೊಂಡು ಇದವನಿಗೆ ಹೃದಯದಲ್ಲಿ ಬಹಳ ಬಲವಾಗಿ ಬಿದ್ದಿರುತ್ತೆ. ಸ್ವಲ್ಪ ಅವನಿಗೆ ಮೂತಿ ಮೇಲೆ ಮೀಸೆ ಬಂದ ಮೇಲೆ ಅವನು ಏನ್ ಮಾಡ್ತಾನೆ? ಚರ್ಚಾ ನೀನೋಗು, ನಾನೆಲ್ಲಿಗೆ ಹೋಗ್ತಾನೆ? ಗ್ಯಾಂಗ್ ಇದೆ. ಯಾವತ್ತೋ ಕ್ರಿಯೇಟ್ ಆಯ್ತು ನಿನಗೆ ಗ್ಯಾಂಗ್, ನಿನಗೂ ಗ್ಯಾಂಗ್ ಇದೆಯಾ? ಇದೆ. ಯಾವತ್ತಿಂದ? ಇವತ್ತಿಂದ ಅಲ್ಲ, ನೀನ್ ಚರ್ಚ್ ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡ್ ಹೋಗ್ತಿದ್ದಲ್ಲ, ಈ ಗ್ಯಾಪ್ ಅಲ್ಲಿ ನಾನು ಗ್ಯಾಂಗ್ ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಕುಳಿತಂತ ನಾವು ಅನೇಕರು ಪ್ರಿಯರೇ ಇಲ್ಲಿದ್ದಂಗೆ ಬಹಳ ಚೆನ್ನಾಗಿ ನಾಟಕ ಮಾಡ್ತಿರ್ತೇವೆ. ನಿಜ ಹೇಳ್ಬೇಕು ಅಂತಂದ್ರೆ ನಾವ್ ಇಲ್ಲಿ ಎಷ್ಟು ಮಾತ್ರಕ್ಕೂ ನಮ್ಮ ಹೃದಯಗಳು ದೇವರಿಗೆ ಎಷ್ಟು ಮಾತ್ರಕ್ಕೂ ನಾವು ಸಂಪೂರ್ಣವಾಗಿ ಕೊಟ್ಟಿಲ್ಲ. ನಮ್ಮ ನೋಟ ಹೇಳುತ್ತೆ ನಾವು ಎಂತವರೆಂಬುದಾಗಿ, ನಮ್ಮ ಬಾಯಿ ಮಾತು ಹೇಳುತ್ತೆ ನಾವು ಎಂತವರೆಂಬುದಾಗಿ, ನಮ್ಮ ಆಲೋಚನೆಗಳು ಹೇಳ್ತವೆ ನಾವು ಎಂತವರೆಂಬುದಾಗಿ. ವಿಸಿಲ್ ಹೊಡಿ ಅಂತಂದ್ರೆ ಅನ್ಕೊಳ್ಳಿ, ವಿಸಿಲ್ ನಂಗೆ ಹೊಡಿಯಕ್ ಬರಲ್ಲ. ಅವಾಗ ಏನ್ ಮಾಡ್ತೀನಿ? ಕೆಲವೊಬ್ರು ಒಂದು ಬೆರಳು ಇಟ್ಕೊಂಡು ಹೊಡೆದ್ರೆ ಇಲ್ಲಿಂದ 2 ಕಿಲೋಮೀಟರ್ ದೂರ ಕೇಳಿಸುತ್ತೆ. ಒಂದೇ ಬೆರಳು ಇಡ್ತಾರೆ ಬಾಯಲ್ಲಿ. ಕೆಲವೊಬ್ರಿಗೆ 2 ಬೆರಳು ಇರ್ತಾರೆ, ಕೇಳುತ್ತೆ. ಕೆಲವೊಬ್ರು ಬಾಯಿ ತುಂಬಾ ಬೆರಳು ಇಟ್ರು ಕೇಳಿಸಲ್ಲ. ಹೌದಾ? ಯಾಕೆಂತಂದ್ರೆ ಅವ್ರಿಗೆ ಬರಲ್ಲ, ಇವ್ರಿಗೆ ಬರುತ್ತೆ. ಇವಾಗ ವಿಸಿಲ್ ಹೊಡಿ ಅಂದಿದ ತಕ್ಷಣ 10 ಜನರಲ್ಲಿ ಒಬ್ಬ ಎದ್ದು ಸರ್ರ ಅಂತ ಜೋರಾಗಿ ಹೊಡೆದ ಅನ್ಕೊಳ್ಳಿ, ಇವನಿಗೇನಿದೆ? ಇವನಿಗೆ ಗೊತ್ತಿಲ್ವೋ? ಗೊತ್ತು. ಇದ್ದಕ್ಕಿದ್ದಂಗೆ ಇವಾಗ ಹೇಳಿದ ತಕ್ಷಣ ಬಂದ್ಬಿಡ್ತಾ? ಬಂದಿಲ್ಲ. ಫಸ್ಟ್ ಬೆರಳೆಳ್ದಿರ ಬಾಯಿಂದಾನೇ ಊದೋದ್ ಕಲ್ತ್ಕೊಂಡ, ಬರಿ ಗಾಳಿ ಬರುತ್ತೆ. ಆಮೇಲೆ ವಿಸಿಲ್ ಬರೋದು ಶುರು ಆಗುತ್ತೆ. ಆಮೇಲೆ 2 ಬೆರಳು ಇಡ್ತಾನೆ, ಈ ಬೆರಳು ಇಡ್ತಾನೆ, ಎಲ್ಲಾ 2 ಬೆರಳುಗಳಂತ ಹೇಳಿತಾನೆ, ಒಂದೇ ಒಂದು ಬೆರಳು ಇಡ್ತಾನೆ. ಹೌದಾ? ಇಷ್ಟೆಲ್ಲಾ ಪ್ರಾಕ್ಟೀಸ್ ಇದರಿಂದ ಇದೆ. ಹೇಳಿದ ತಕ್ಷಣ ವಿಸಿಲ್ ಹೊಡೆದಿದ್ದಾನೆ ಅಂತಂದ್ರೆ ಇವಾಗ ಕಲ್ತ್ಕೊಂಡಿದ್ದಂತೂ ಅಲ್ಲ. ನಾವು ಪಾಪ ಅಂದಿದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಏನೇನೋ ತಿರುಗ್ತಿದೆ ಅಂತಂದ್ರೆ ಇದ್ದಕ್ಕಿದ್ದಂಗೆ ಅಪ್ಲೋಡ್ ಆಗಿರುವಂತ ಫೈಲ್ಸ್ ಅಲ್ಲ ಇದು. ಮೊದಲಿಂದಾನೇ ಪ್ರಾಕ್ಟೀಸ್ ಮಾಡಿ ಅಪ್ಲೋಡ್ ಆಗಿದಂತ ಫೈಲ್ಸ್. ಪಾಪ ಅಂದಿದ ತಕ್ಷಣ ನಮ್ಗೆ ಏನ್ ನೆನಪಾಗ್ತಿದೆ? ಪಾಪ ಎಂಬಂತ ಮಾತು ಕೇಳಿದ ತಕ್ಷಣ ಒಬ್ಬೊಬ್ರಿಗೆ ಒಂದೊಂದ್ ನೆನಪಾಗುತ್ತೆ, ಎಲ್ಲರಿಗೂ ಒಂದೇ ನೆನಪಾಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದ್ ನೆನಪಾಗುತ್ತೆ. ಅದು ನೆನಪಾಗಿದೆ ಅಂತಂದ್ರೆ ಇದ್ದಕ್ಕಿದ್ದಂಗೆ ಬಂದ್ಬಿಡ್ತಾ ಅದು, ಇವಾಗ ಬಂದದ್ದಲ್ಲ ಸರ್ ಅದು, ಮೊದಲಿಂದಾನೇ ಅದ್ರಲ್ಲಿ ಏನಾಗ್ಬಿಟ್ಟಿದೆ, ನಾವು ಬೆಳೆಸ್ಕೊಂಡು ಬಂದ್ಬಿಡ್ತೇವೆ. ಅದಕ್ಕೆ ಪಾಪ ಅಂದಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ನೋಡಬಾರ್ದು ಅನ್ಕೊಳ್ತೇವೆ, ನೋಡ್ತೇವೆ, ಹೋಗಬಾರ್ದು ಅನ್ಕೊಳ್ತೇವೆ, ಹೋಗ್ತೇವೆ. ಯಾಕೆಂತಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ನಾವು ಯಾರಿದ್ದಾರೆ ಪ್ರಿಯರೇ? ನಮ್ಮ ಕಂಟ್ರೋಲ್ ಅಲ್ಲಿ ನಾವೇ ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ ಅಂತಂದ್ಮೇಲೆ ನಮ್ಮ ಮಕ್ಕಳು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾರ? ಮತ್ತೆ ನಾವೇ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ ಮೇಲೆ ನಮ್ಮ ಮಕ್ಕಳು ನಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾರ? ಹಿಯರ್ ಇಸ್ ದ ಆನ್ಸರ್. ಇಲ್ಲಿ ನಮಗೆ ಉತ್ತರ ಸಿಕ್ತು. ಯಾಕೆ ಮಕ್ಕಳು ಕಂಟ್ರೋಲ್ ಅಲ್ಲಿ ಇರಲ್ಲ? ಯಾಕೆ ಮಕ್ಕಳು ಕಂಟ್ರೋಲ್ ಅಲ್ಲಿ ಇರಲ್ಲ? ಯಾಕೆಂತಂದ್ರೆ ನಾವು ಕಂಟ್ರೋಲ್ ಆಗಿದ್ರೆ ಮಕ್ಕಳು ಆಟೋಮೆಟಿಕ್ ಆಗಿ ದಿನಾ ಬೆಳಿಗ್ಗೆ ಎದ್ದು ಅಪ್ಪ ಸೂರ್ಯ ನಮಸ್ಕಾರ ಮಾಡ್ತಿದ್ದಾನೆ. ಸೂರ್ಯ ನಮಸ್ಕಾರ ಗೊತ್ತಲ್ಲ? ಸ್ಕೂಲ್ಗೆ ಹೋಗಿರೋರು ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂತಂದ್ರೆ ಸೂರ್ಯ ನಮಸ್ಕಾರ ಮಾಡಿಸ್ತಾರೆ. ಓಕೆ, ಅಪ್ಪ ದಿನಾ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಿದ್ದಾನೆ, ಮಗ ಮಾಡಲ್ಲ. ಮಗ ಚಿಕ್ಕ ವಯಸ್ಸಿಂದ ಅದನ್ನೇ ನೋಡ್ಕೊಂಡಿರೋ, ಮಾಡ್ತಾನೋ ಇಲ್ವೋ? ಮಾಡ್ತಾನೆ. ಯಾಕೆಂತಂದ್ರೆ ಚಿಕ್ಕ ವಯಸ್ಸಿಂದ ಅಪ್ಪ ಮಾಡಿರೋದನ್ನೇ, ಅದು ಪದ್ಧತಿ, ಅದು ಕ್ರಮ. ಅಪ್ಪ ಬೈದಿದ್ದನ್ನ ಇಮಿಡಿಯೇಟ್ ಆಗಿ ಮಗನೂ ಕೂಡ ಬೈತಿದ್ದಾನೆ ಅನ್ಕೊಳ್ಳಿ, ಇದ್ದಕ್ಕಿದ್ದಂಗೆ ಬಂದದ್ದ ಅದು? ಅವನು ಅಪ್ಪ ಕಂಟ್ರೋಲ್ ಅಲ್ಲಿ ಇದ್ರೆ ಮಕ್ಕಳು, ಅಪ್ಪ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತಂದ್ರೆ ಮಕ್ಕಳು ಕೂಡ. ದಿಸ್ ಇಸ್ ದ ಟ್ರೂತ್. ಇದು ಒಪ್ಪಿಕೊಳ್ಳದೆ ಹೋದರು, ಹೌದು ಅಂತಂದ್ರು, ಇಲ್ಲ ಅಂತಂದ್ರು ಕೂಡ ಇದು ಸತ್ಯ. ನೋಡಿಕೊಳ್ಳೋಣ ಮತ್ತೆ. ಹೇಗೆ ನಮ್ಮ ಕಂಟ್ರೋಲ್ಗೆ ನಾವು ಬರುವುದು? ಹೇಗೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವುದು? ಹೇಗೆ? ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ
11ನೇ ಅಧ್ಯಾಯ, 2ನೇ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ ಓದೋಣ. ಆದರೆ ಹೇಗೆ ಹವ್ವಳು ಕುಯುಕ್ತಿಗೆ ಒಳಬಿದ್ದು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಕ್ರಿಸ್ತನ ವಿಷಯದಲ್ಲಿ ಕ್ರಿಸ್ತನ ವಿಷಯದಲ್ಲಿರಬೇಕಾದ ಸ್ವಾತಂತ್ರ್ಯ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು, ನನಗೆ ಭಯ ಉಂಟು, ನನಗೆ ಭಯ ಇದೆ. ಪೌಲನಿಗೆ ಭಯ. ಯಾಕೆ ಭಯ ಪೌಲನೇ? ಯಾಕೆ ಭಯ ಪೌಲನೇ ನಿನಗೆ ಅಂತಂದ್ರೆ, ಹವ್ವಳು ಮೋಸ ಹೋಗೋದಕ್ಕೆ ಬೇಕಾಗಿರುವಂತದ್ದು ಒಂದು ಮಾತಿನಿಂದ ಹವ್ವಳು ಮೋಸ ಹೋಗಿದೆ. ನಾವು ಮೋಸ ಆಗೋದಕ್ಕೆ ಒಂದೇ ಒಂದ್ ಮಾತಿದ್ಯಾ? ಸುಮಾರು ಮಾತುಗಳಿದಾವ. ಸುಮಾರು ಮಾರ್ಗ ಇದೆಯಾ? ಒಂದೇ ಮಾರ್ಗ ಇದೆಯಾ? ಇದು ಸುಲಭನಾ ಕಷ್ಟನ ಹಾಳಾಗೋದಕ್ಕೆ? ಸುಲಭ. ಅದಕ್ಕೆ ಭಯ. ಸಭೆಯ ವಿಷಯದಲ್ಲಿ ಭಯ, ಸಭೆಗೆ ಬರುವಂತವರ ವಿಷಯದಲ್ಲಿ ಭಯ. ಯಾಕೆಂತಂದ್ರೆ ಹಾಳಾಗುವುದಕ್ಕೆ ಮಾರ್ಗಗಳು ಅನೇಕ. ದೇವರಿಂದ ದೂರ ಆಗುವುದಕ್ಕಿರುವಂತ ಮಾರ್ಗಗಳು ಒಂದಲ್ಲ, ಬಹಳ ಬಹಳ ಬಹಳವಿದಾವೆ. ಆ ಬಹಳವಾದಂತ ಮಾರ್ಗಗಳಲ್ಲಿ ಯಾವ ಒಂದು ಮಾರ್ಗಕ್ಕೆ ಹೋಗಿ ದೇವರಿಂದ ದೂರವಾಗುತ್ತೇರೇನೋ ಎಂಬುದಾಗಿ ಭಯವು ನನಗುಂಟು, ನನಗೆ ಭಯವಿದೆ. ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವ ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು. ಯಥಾರ್ಥತ್ವ, ಪಾತಿವ್ರತ್ಯ ಅಂತಂದ್ರೆ ಪವಿತ್ರತೆ. ಓಕೆ, ಪಾತಿವ್ರತ್ಯ ಅಂತಂದ್ರೆ ಪವಿತ್ರತೆ. ಈ ಪವಿತ್ರತೆಯಿಂದ ನೀವು ದೂರ ಹೋಗಿ ಎಲ್ಲಿ ಕೆಟ್ಟೋಗ್ತೀರೋ ಏನೋ ಎಂಬುದಾಗಿ ನನಗೆ ಭಯ ಇದೆ. ಅಂದು ಪೌಲನು ಹೇಳುತ್ತಿರುವಂತ ಮಾತು ಇವತ್ತು ಕ್ರೈಸ್ತರಾದಂತ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂತ ಮಾತು. ಭಯ ಇದೆಯಾ? ನಮಗೆ ಭಯ ಇದೆಯಾ? ತಂದೆ ತಾಯಿಗಳೇ, ನಿಮ್ಮ ಮಕ್ಕಳ ವಿಷಯದಲ್ಲಿ ನೀವು ಭಯ ಪಡ್ತಿದ್ದೀರಾ? ನನ್ನ ಮಕ್ಕಳು ಎಲ್ಲಿ ಹಾಳಾಗೋಗ್ತಾರೋ, ನನ್ನ ಮಕ್ಕಳು ಎಲ್ಲಿ ದೇವರಿಂದ ದೂರ ಆಗ್ತಾರೋ, ನನ್ನ ಮಕ್ಕಳು ಎಲ್ಲಿ ವಾಕ್ಯಕ್ಕೆ ಅವಿಧೇಯರಾಗ್ತಾರೋ, ಭಯ ಇದೆಯಾ? ನಿಜವಾಗ್ಲೂ ಭಯ ಇದ್ದರೆ ಆ ಭಯವನ್ನು ದೇವರು ಆನಂದಕರವಾಗಿ ಖಂಡಿತ ಒಂದು ದಿನ ಮಾಡ್ತಾನೆ. ಆ ಭಯಕ್ಕೆ ಪ್ರತಿಫಲವನ್ನು ಆ ಭಯವಿಲ್ಲದೆ ಹೋದರೆ, ನನ್ನ ಮಗ ಬುದ್ಧಿವಂತ, ನನ್ನ ಮಗಳು ಬುದ್ಧಿವಂತೆ ಅಂತಂದುಕೊಂಡು ಮೋಸ ಹೋದರೆ, ಆ ಭಯವು ಒಂದು ದಿನ ನಿಜವಾಗತ್ತೆ. ಆ ಭಯವು ಒಂದು ದಿನ ಸಕ್ಸಸ್ಫುಲ್ ಆಗಿ ಕ್ರೆಡಿಟ್ ಆಗತ್ತೆ ನಿಮಗೆ. ಯಾಕಂತಂದ್ರೆ ವಡ್ಡಿ, ಚಕ್ರವಡ್ಡಿ, ಉಪ್ಪು ಖಾರದ ವಡ್ಡಿ, ಎಲ್ಲಾ ವಡ್ಡಿ ಜೊತೆಗೆ ಸೇರಿಸ್ಕೊಡ್ತಾನೆ ಸೈತಾನನು. ಯಾವುದನ್ನ ಬಾಕಿ ಇಟ್ಕೊಳ್ಳೋದಿಲ್ಲ, ಎಲ್ಲಾ ಸೇರಿಸ್ಕೊಡ್ತಾನೆ. ಬಿ ವೆರಿ ಕೇರ್ಫುಲ್. ಆ ಭಯ ನಮ್ಮ ಹೃದಯದಲ್ಲಿರಬೇಕು. ಭಯವಿಲ್ಲದೆ ಇದ್ದಾಗ ಪಾಪಕ್ಕೆ ಹತ್ತಿರವಾಗ್ತೇವೆ. ಭಯವಿಲ್ಲದೆ ಇದ್ದಾಗ ದುಷ್ಟನ ಕೃತ್ಯಗಳಿಗೆ ನಾವು ಹತ್ತಿರವಾಗ್ತೇವೆ. ಭಯವು ನಮ್ಮ ಹೃದಯದಲ್ಲಿ ಇಲ್ಲದೆ ಇದ್ದಾಗ ಏನೇನಾದ್ರೂ ಮಾಡಬಾರ್ದು ಅಂತ ಅಂದ್ಕೊಳ್ತೇವಲ್ಲ, ಎಲ್ಲವನ್ನು ಮಾಡ್ತೇವೆ. ಯಾಕಂತಂದ್ರೆ ನಮ್ಮಲ್ಲಿ ಏನಿಲ್ಲ. ಇವತ್ತು ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಭಯ ಇಲ್ಲ. ತಂದೆ ತಾಯಿಗಳೇ ಹೇಳ್ತಿದ್ದೇನೆ, ಭಯ ಬಿಡಿ. ತಂದೆ ತಾಯಿಗಳೇ, ಮಕ್ಕಳು ನಿಮ್ಮ ವಿಷಯದಲ್ಲಿ ಹೆದರಬೇಕು, ಭಯವಿರಬೇಕು. ಭಯ ಇಲ್ಲ ಅಂತಂದ್ರೆ ಅರ್ಥ ಏನೋ ಗೊತ್ತಾ? ದಾರಿ ತಪ್ಪುತ್ತಾನೆ. ಬರೆದಿಟ್ಕೊಳ್ಳಿ. ಬಾಂಡ್ ಪೇಪರ್ ಮೇಲೆ ಇವತ್ತು ವಿಲ್ಸನ್ ಈ ತರ ಹೇಳಿದ್ರು ಅಂತ ಬರೆದಿಟ್ಕೊಳ್ಳಿ. ಭಯವಿಲ್ಲ ಅಂತಂದ್ರೆ ಮಕ್ಕಳಿಗೆ ತಂದೆ ತಾಯಿಗಳ ವಿಷಯದಲ್ಲಿ ಅವನು ಮಾರ್ಗ ತಪ್ಪುವುದು 100%. ಇಲ್ಲ ಬ್ರದರ್, ಹಂಗೆ ಬ್ರದರ್, ಹಿಂಗೆ ಬ್ರದರ್, ಯು ಕ್ಯಾನ್ ಟೆಲ್ ಎನ್ ನಂಬರ್ ಆಫ್ ರೀಸನ್ಸ್, ಬಟ್ ದ ರಿಸಲ್ಟ್ ಈಸ್ ನೋ. ಇಲ್ಲ, ನನ್ನ ಮಗ ಹಂಗಲ್ಲ, ನನ್ನ ಮಗ ವಿದ್ಯಾವಂತ, ಬುದ್ಧಿವಂತ, ನನ್ನ ಮಗ ನನ್ನ ಮನೆಯಲ್ಲಿ ಏನಂತಾರೆ ಚುರುಕು ಜಾಸ್ತಿ, ಚುಚ್ಚುತ್ತಾನೆ. ಚುರುಕು ಜಾಸ್ತಿ ಇದ್ರು, ಚೂಪು ಜಾಸ್ತಿ ಇದ್ರೆ ಏನ್ ಮಾಡ್ತಾನೆ? ಅವನು ಚುಚ್ಕೊಳ್ತಾನೆ, ನಿಮಗೂ ಚುಚ್ಚುತ್ತಾನೆ. ಚುಚ್ಚುದಾಗ ಗೊತ್ತಾಗತ್ತೆ, ನೀನ್ ಚುರುಕಾಗಿದ್ದೆ ಅಂದ್ಕೊಂಡಿದ್ದು ಎಲ್ಲರನ್ನ ಚುಚ್ಚಕ್ಕೆ ಅನ್ಕೊಂಡೆ, ನೀನು ಚುಚ್ಕೊಂಡು ನನಗೂ ಚುಚ್ಬಿಟ್ಟಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ತಂದೆ ತಾಯಿಗಳೇ, ಬಿ ವೆರಿ 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 ಕಾಶಿಯಸ್ ಅಬೌಟ್ ಯುವರ್ ಚಿಲ್ಡ್ರನ್ಸ್. ಅಂಡ್ ಮಕ್ಕಳು ಕೂಡ ಬಿ ವೆರಿ ಕಾಶಿಯಸ್ ಅಬೌಟ್ ಯೋರ್ ಸೆಲ್ಫ್. ನಿಮ್ಮನ್ನು ಕುರಿತು ನೀವು ಎಚ್ಚರಿಕೆಯಾಗಬೇಕು. ಅಪ್ಪ ಅಮ್ಮ ಎಷ್ಟೊತ್ತು ಕಾಯ್ತಾರೆ ಮಕ್ಕಳನ್ನ? ಎಷ್ಟೊತ್ತು ಕಾಯಕ್ಕಾಗತ್ತೆ ಹೇಳಿ? ದಿನ ಪೂರ್ತಿ, ವರ್ಷ ಪೂರ್ತಿ, ಜೀವನದ ಪೂರ್ತಿ ಕಾಯಕ್ಕಾಗತ್ತಾ? ಇಲ್ಲ.
ಎಷ್ಟೊತ್ತು ಕಾಯ್ತಾರೆ? ಅವರ ಕಣ್ಣು ಮುಂದೆ ಇರೋಷ್ಟೊತ್ತು ಕಾಯ್ತಾರೆ. ಅವರ ಕಣ್ಣಿಂದ ದೂರವಾದರೆ ಅವ್ರು ಕಾಯ್ಲಿಕ್ಕಾಗತ್ತಾ? ಅವಾಗ ಕಾಯ್ಬೇಕಾಗಿರುವಂತವ್ರು ಯಾರು? ನಮ್ಮನ್ನ ನಾವೇ ಕಾಪಾಡ್ಕೊಳ್ಬೇಕು. ನನ್ನನ್ನು ನಾನು ಕಾಪಾಡಿಕೊಳ್ಳಬೇಕೆಂಬುದಾದಂತ ಕಾಮನ್ ಸೆನ್ಸ್ ನನಗಿಲ್ಲ ಅಂತಂದ್ರೆ ದೇವರು ತಾನಾಗಿ ತಾನು ಬಂದು ಕಾಪಾಡಲ್ಲ. ಅರ್ಥ ಆಗ್ತಿದೆ? ನನ್ನನ್ನು ನಾನೇ ಕಾಪಾಡಿಕೊಳ್ಳಬೇಕೆಂಬ ಕಾಮನ್ ಸೆನ್ಸ್ ನನಗಿಲ್ಲ ಅಂತಂದ್ರೆ ದೇವರು ಬಂದು ಕಾಪಾಡಲ್ಲ. ಯಾವಾಗಾದ್ರೂ ನನ್ನನ್ನು ನಾನು ಕಾಪಾಡಿಕೊಳ್ಳಬೇಕೆಂದು ನಾನು ಅಂದ್ಕೊಳ್ತೇನೆ, ಅವಾಗ ದೇವರು ಬರ್ತಾರೆ, ಅವಾಗ ದೇವರು ಎಂಟ್ರಿ ಕೊಡ್ತಾರೆ, ಅವಾಗ ದೇವರು ಬಂದು ಕಾಪಾಡ್ತಾರೆ. ಅಂಟಿಲ್ ಅನ್ಲೆಸ್ ಗಾಡ್ ವೋಂಟ್ ಎಂಟರ್ ಇಂಟು ಇನ್ ಯೋರ್ ಲೈಫ್. ಪ್ರಿಯರೇ, ಯವನಸ್ಥರೇ, ಲೋಕ ಬಹಳ ಕೆಟ್ಟದ್ದು, ಬಹಳ ಕೆಟ್ಟದ್ದು. ಸಹವಾಸ ಬಹಳ ಕೆಟ್ಟದ್ದು. ಎಲ್ಲಿಂದ ಕ್ರಿಮಿ ಹತ್ತುತ್ತೋ ಗೊತ್ತಿಲ್ಲ, ಎಲ್ಲಿಂದ ವೈರಸ್ ಒಳಗೆ ಬರುತ್ತೋ ಗೊತ್ತಿಲ್ಲ. ಬರುತ್ತೆ ಬಂದಿದ ತಕ್ಷಣ ಗೊತ್ತಾಗಬೇಕು ಸಮಥಿಂಗ್ ಈಸ್ ರಾಂಗ್. ಏನೂ ಇಲ್ಲ, ಚೆನ್ನಾಗೇ ಇದ್ದೇನೆ ಅಂತಂದ್ರೆ ಒಳಗಡೆ ಏನೋ ಬೆಳೀತಾ ಇದೆ. ಒಂದು ದಿನ ಬರುತ್ತೆ, ಹಾಳು ಮಾಡುತ್ತೆ. ಯವನಸ್ಥರಾಗಿರುವಂತ ಗಂಡು ಮಕ್ಕಳಿಗೂ ಯವನಸ್ಥರಾಗಿರುವಂತ ಹೆಣ್ಣು ಮಕ್ಕಳಿಗೂ ಮತ್ತೆ ಒತ್ತಿ ಹೈಲೈಟ್ ಮಾಡಿ ಹೇಳುವಂತ ಮಾತೇನಂತಂದ್ರೆ, ಬಿ ವೆರಿ ಕೇರ್ಫುಲ್, ಬಿ ವೆರಿ ಮಚ್ ಕೇರ್ಫುಲ್ ಅಬೌಟ್ ಯೋರ್ ಲೈಫ್ಸ್. ನಿಮ್ಮ ಯೌವನವನ್ನು ದಯವಿಟ್ಟು ಹಾಳು ಮಾಡಿಕೊಳ್ಳಬೇಡಿರಿ. ತಿಮೋತಿಯನಿಗೆ ಪೌಲನು ಹೇಳ್ತಾನೆ, ಯವನಸ್ಥನೆಂದು ಯಾರು ನಿನ್ನನ್ನು, ನೋ ಒನ್ ಶುಡ್ ರಿಡ್ಯೂ, ನಿನ್ನನ್ನು ಅಸಡ್ಡೆ ಮಾಡಬಾರದು. ನಿನ್ನ ಕ್ರಿಯೆಗಳನ್ನು ನೋಡಿ ಅಸಡ್ಡೆ ಮಾಡಬಾರದು, ನಿನ್ನ ಮಾತುಗಳನ್ನು ನೋಡಿ ಅಸಡ್ಡೆ ಮಾಡಬಾರದು. ಅಸಡ್ಡೆ ಮಾಡದೇ ಇರಬೇಕು ಅಂತಂದ್ರೆ ನಮ್ಮ ಹೃದಯದಲ್ಲಿ ಏನಿರಬೇಕು? ವಾಕ್ಯವಿರಬೇಕು. ದಾವೀದನು ಹೇಳ್ತಾನೆ, ಯವನಸ್ಥನು ತನ್ನ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ತಾನೆ. ಹೌದಲ್ವಾ? ಯವನಸ್ಥರೇ, ಹೃದಯದಲ್ಲಿ ವಾಕ್ಯವಿದೆಯಾ? ನಮ್ಮ ಹೃದಯಗಳಲ್ಲಿ ವಾಕ್ಯವಿದೆಯಾ? ಇದ್ರೆ ದೇವರಿಗೆ ಸ್ತೋತ್ರ. ಇಲ್ಲದಿದ್ದರೆ ಬಹಳ ಕಷ್ಟ. ನಮಗ್ ಗೊತ್ತಾ, ನಮ್ಮ ಬಾಡಿಯಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಂತ ಇರ್ತವೆ, WBC. ಗೊತ್ತಾ? ಓದಿರೋ ಮಕ್ಕಳಿಗೆ ಗೊತ್ತು WBC, ವೈಟ್ ಬ್ಲಡ್ ಸೆಲ್ಸ್. ಇದರ ಕೆಲಸ ಏನು ಗೊತ್ತಾ? ಹೊರಗಿಂದ ಏನಾದ್ರು ಫಾರಿನ್ ಪಾರ್ಟಿಕಲ್ಸ್ ಅಥವಾ ಏನಾದ್ರೂ ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾ ಏನಾದ್ರೂ ಅನ್ವಾಂಟೆಡ್ ಆಗಿ ನಮಗೆ ಗೊತ್ತಿಲ್ಲದೆ ಒಳಗ್ ಬಂದಿದ ತಕ್ಷಣ ಏನ್ ಮಾಡುತ್ತೆ ಗೊತ್ತಾ? ಅದು ಫೈಟ್ ಮಾಡುತ್ತೆ. ಏನಾದ್ರೂ ಗಾಯ ಆಯ್ತು ಅಂತ ಅಂದ್ಕೊಳ್ಳಿ, ಗಾಯ ಆಗಿದ ತಕ್ಷಣ ಅಲ್ಲಿ ತರ ಫಾರ್ಮ್ ಆಗುತ್ತೆ, ವೈಟ್ ಕಲರ್ ಫಾರ್ಮ್ ಆಗ್ಬಿಡುತ್ತೆ. ಹೌದಾ? ನೋಡಿದೀನಿ. ಯಾಕೆ ಆತರ ಫಾರ್ಮ್ ಆಗುತ್ತೆ? ಯಾಕೆ ಆತರ ಆಗ್ತಿದೆ ಅಂತಂದ್ರೆ, ಈ ಗಾಯ ಆದಾಗ ಇಮಿಡಿಯೇಟ್ ಆಗಿ ಒಳಗೆ ತುಂಬಾ ದರಿದ್ರಗಳು ಬಂದ್ಬಿಡ್ತವೆ, ನಮಗೆ ಗೊತ್ತಿಲ್ದಿರ ವೈರಸ್, ಬ್ಯಾಕ್ಟೀರಿಯಾ, ಕಸ, ಕಡ್ಡಿ, ಫಾರಿನ್ ಪಾರ್ಟಿಕಲ್ಸ್ ಎಲ್ಲ ಒಳಗ್ ಬರ್ತಿರ್ತವೆ. ಅವಾಗ ವೈಟ್ ಬ್ಲಡ್ ಸೆಲ್ಸ್ ಏನ್ ಮಾಡ್ತವೆ ಗೊತ್ತಾ? ಅದ್ರ ಜೊತೆಗೆ ಯುದ್ಧ ಮಾಡ್ತವೆ. ನೀವು ಯಾರು ಬರಬಾರ್ದು ಇಲ್ಲಿ, ನಿಮಗೆ ಇದು ನೀವು ನಮ್ಮ ಜಾತಿಗೆ ಸೇರಿದವಲ್ವಲ್ಲ ಅಂತೇಳಿ ಯುದ್ಧ ಮಾಡಿ ಕೆಲವೊಂದು ಸತ್ತೋಗಿ ಆ ಯುದ್ಧದಲ್ಲಿ ಏನಂತಾರೆ, ವೀರ ಮರಣವನ್ನು ಹೊಂದಿ ಹೊರಗೆ ಬರ್ತಾವ. ಆತರ ವೈಟ್ ಬ್ಲಡ್ ಸೆಲ್ಸ್ ನಮ್ಮ ಬಾಡಿಯಲ್ಲಿ ಇಲ್ಲ ಅಂತಂದ್ರೆ ಒಂದು ನಿಮಿಷ ಸಾಕು ನಾವೆಲ್ಲರೂ ಸಾಯಕ್ಕೆ. ಒಂದೇ ಒಂದು ನಿಮಿಷ ಸಾಕು. ಯಾಕಂತಂದ್ರೆ ನಮ್ಮ ದೇಹದಲ್ಲಿ ಇವಾಗ ಈ ಕೂತಿದ್ದೇವಲ್ವಾ, ಇವಾಗ್ಲೂ ಕೂಡ ಹೋರಾಡ್ತಿರ್ತವೆ ವೈಟ್ ಬ್ಲಡ್ ಸೆಲ್ಸ್ ಹೋರಾಡ್ತಿರ್ತವೆ. ವೈಟ್ ಬ್ಲಡ್ ಸೆಲ್ಸ್ ನಮ್ಮ ಬಾಡಿಗೆ ಬಹಳ ಪ್ರಾಮುಖ್ಯ. ನಮ್ಮ ಆತ್ಮೀಯ ಜೀವನಕ್ಕೆ ದೇವರ ವಾಕ್ಯ ಬಹಳ ಪ್ರಾಮುಖ್ಯ. ದೇವರ ವಾಕ್ಯವನ್ನು ಬಿಟ್ಟು ಬೇರೆ ಏನೇ ಒಳಗೆ ಬಂದ್ರೂ ಕೂಡ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಯುದ್ಧ ಮಾಡುತ್ತೆ. ಬೇಡ, ನೀನಿರಬಾರದು, ನೀನು ಬರಬಾರದು, ನೀನು ನನಗೆ ಸಂಬಂಧಪಟ್ಟವನು ಅಲ್ಲ ಎಂಬುದಾಗಿ ಯುದ್ಧ ಮಾಡುತ್ತೆ. ಅದನ್ನ ನಮ್ಮ ದೇಹದಿಂದ, ನಮ್ಮ ಆತ್ಮದಿಂದ, ನಮ್ಮ ಹೃದಯದಿಂದ ಹೊರಗೆ ಹಾಕೋವರೆಗೆ ಅದು ಸುಮ್ಮನೆ ಇರಲ್ಲ. ಬೇಕಾದ್ರೆ ತನ್ನ ಜೀವವನ್ನೇ ಕೊಡುತ್ತೆ, ನಿನ್ನನ್ನು ಮಾತ್ರ ಮುಟ್ಟುವುದಕ್ಕೆ ಅದು ಅವಕಾಶ. ಮತ್ತಂತ ವಾಕ್ಯಗಳನ್ನ ಬಿಟ್ಟು ಬಿಡ್ತಿದ್ದೇವೆ ನಾವು ಪ್ರಿಯರೇ. ಯವನಸ್ಥರೇ, ದಯವಿಟ್ಟು ನೆನಪಿಟ್ಕೊಳ್ಳಿ. ಕಾಲೇಜ್ಗಳಿಗೆ ಹೋಗುವಂತವ್ರು, ಸ್ಕೂಲ್ಗಳಿಗೆ ಹೋಗುವಂತವ್ರು, ಕೆಲಸ ಕಾರ್ಯಗಳಿಗೆ ಹೋಗುವಂತವ್ರು, ಕೆಲಸಗಳನ್ನ ಮಾಡುವಂತವರು, ಯಾವ ಜಾಗಗಳಲ್ಲಿ ನೀವಿದ್ದೀರೋ, ಯಾವ ಸ್ಥಳಗಳಲ್ಲಿ ನೀವು ಕೆಲಸ ಮಾಡುತ್ತಿದ್ದೀರೋ, ಆ ಎಲ್ಲಾ ಸ್ಥಳಗಳಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದಕ್ಕೆ ಸಿದ್ಧರಾದರೆ ನಿಮ್ಮನ್ನು ಕಾಪಾಡುವುದಕ್ಕೆ ದೇವರು ತಾನೇ ಮುಂದಕ್ಕೆ ಬರ್ತಾರೆ. ಪ್ರಿಯರೇ, ಗೊತ್ತಿಲ್ಲದೆ ಹಳ್ಳದಲ್ಲಿ ಬಿದ್ದರೆ ತಪ್ಪಲ್ಲ ಪ್ರಿಯ. ಹೌದಾ? ಗೊತ್ತಿಲ್ಲದೆ ಹೋಗಿ ಹಳ್ಳದಲ್ಲಿ ಬಿದ್ದರೆ ಅದು ತಪ್ಪು
ಗೊತ್ತಿದ್ದು ಹಳ್ಳದಲ್ಲಿ ಬಿದ್ದರೆ ಅಂತವನನ್ನ ಏನು ಮಾಡ್ಲಿಕ್ಕೆ ಗೊತ್ತಿದ್ದು ಬೀಳ್ತಿದ್ದೇವಾ? ಗೊತ್ತಿದ್ದು ಇಲ್ಲಿ ಕುಳಿತಂತವರು ಬೀಳ್ತಿದ್ದೇವಾ? ಬಿ ವೆರಿ ಕೇರ್ಫುಲ್, ಬಿ ವೆರಿ ಕೇರ್ಫುಲ್, ಬಿ ವೆರಿ ವೆರಿ ಕೇರ್ಫುಲ್, ಬಿ ವೆರಿ ಕೇರ್ಫುಲ್. ಇಟ್ಸ್ ನಾಟ್ ಎ ಗುಡ್ ಥಿಂಗ್, ಇಟ್ಸ್ ನಾಟ್ ಎ ರೈಟ್ ಥಿಂಗ್. ಯಾಕಂತಂದ್ರೆ ಅವನು ಒಳಗ್ ಬಂದು ಸುಮ್ಮನೆ ಇರ್ತಾನೆ ಅಂತಂದ್ರೆ ಸುಮ್ಮನೆ ಇರಲಿ ಪ್ರೇರೆ. ದುಷ್ಟನು ಒಳಗ್ ಬಂದು ಸುಮ್ಮನೆ ಇರ್ತಾನೆ ಅಂತಂದ್ರೆ ಸುಮ್ಮನೆ ಇರಲಿ. ದುಷ್ಟನು ಒಳಗ ಬಂದು ಸುಮ್ಮನೆ ಇರಲ್ಲ, ಬೆಳಿತಾನೆ ಬೆಳಿತಾನೆ ಬೆಳಿತಾನೆ. ಯಾವ ಮಟ್ಟಕ್ಕೆ ಬೆಳಿತಾನೆ ಗೊತ್ತಾ? ನನ್ನನ್ನ ಮೀರಿ ಬೆಳೆದು ಬಿಡ್ತಾನೆ. ಕಂಟ್ರೋಲ್ ಮಾಡ್ತಾನೆ ಕಂಟ್ರೋಲ್ ಮಾಡ್ತಾನೆ ಕಂಟ್ರೋಲ್ ಮಾಡ್ತಾನೆ. ಯಾವ ಮಟ್ಟಿಗೆ ಕಂಟ್ರೋಲ್ ಅಂತಂದ್ರೆ ಬುದ್ಧಿ ಹೋಗ್ಬಿಟ್ಟು ಅತಿ ಬುದ್ಧಿವಂತಿಕೆ ಬರುತ್ತೆ. ಬುದ್ಧಿ ಹೋಗಿ ಏನ್ ಬರುತ್ತೆ? ಅತಿ ಬುದ್ಧಿವಂತಿಕೆ ಬರುತ್ತೆ. ರೀಸೆಂಟ್ ಆಗಿ ನಾನ್ ನೋಡಿರುವಂತ ಒಂದು ಅಪ್ಡೇಟ್ ಹೇಳ್ತೇನೆ. ಫ್ಯೂಸ್ ಕಟ್ ಆಯ್ತು ನನ್ಗೆ. ಏನ್ ಗೊತ್ತಾ? ಒಬ್ರು ಫೋನ್ ಕೊಟ್ಟು ಈ ಸಾಂಗ್ ಕೇಳು ತುಂಬಾ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ದೆ. ಫೋನ್ ಬಂತು. ಏನ್ ಫೋನು? ಸ್ಪ್ಯಾಮ್ ಅಂತ ಬರುತ್ತಲ್ಲ, ಕಂಪನಿ ಸ್ಪ್ಯಾಮ್, ಏರ್ಟೆಲ್ ಸ್ಪ್ಯಾಮ್ ಅನ್ವಾಂಟೆಡ್ ಅಂತ ಏನೋ ಹೆಸರು ಬಂತು. ಆಕ್ಚುಲಿ ಸ್ಪ್ಯಾಮ್ ಅಂದ್ರೆ ಏನ್ ಮಾಡ್ತೇವೆ? ನಾವೇ ಕಟ್ ಮಾಡ್ಬಿಡ್ತೇವೆ, ಅನ್ವಾಂಟೆಡ್ ಅಲ್ವಾ ಅಂತ. ನಾನೊಂಥರ ತಿಕ್ಕಳ, ಹಣ ಕಾಲ್ ಬಂದಿದೆ ಅಂತ ಹೇಳಿ ಕೊಟ್ಟೆ. ಇವಾಗ ನೋಡ್ದವ್ರು ಏನ್ ಮಾಡ್ಬೇಕು? ಏನಿದು ಸ್ಪ್ಯಾಮ್, ಇದು ಕಂಪನಿ ಅಂತ ಕಟ್ ಮಾಡಿ ಫೋನ್ ತಗೊಂಡು ಹಂಗೆ ಮಾತಾಡ್ಕೊಂಡು ಹೋಯ್ತವ್ರ ಅವರು. ಸ್ಪ್ಯಾಮ್ ಕಾಲು, ಅನ್ವಾಂಟೆಡ್ ಕಾಲು, ಮತ್ತೆ ಕರೆಕ್ಟ್ ಆಗಿ ಬಂದೈತೆ ಏರ್ಟೆಲ್ ಸ್ಪ್ಯಾಮ್ ಅನ್ವಾಂಟೆಡ್ ಏನೋ ಬಂದೈತೆ. ಆ ತರ ಸ್ಪ್ಯಾಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸ್ಪ್ಯಾಮ್ ಕಾಲ್ ಅಂತ. ಕೊಟ್ಟಿದ ತಕ್ಷಣ ಹಂಗೆ ಹೋದ್ರೆ ಹಂಗೆ ರೋಡ್ ದಾಟಿ ಆ ಕಡೆ ರೋಡ್ಗೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡ ಇವಾಗ ಕಂಟಿನ್ಯೂ ಮಾಡು ಅಂತ ಕೊಟ್ಟು. ಸ್ಪ್ಯಾಮ್ ಜೊತೆಗೆ ಇಷ್ಟೊತ್ತು ಏನು ಮಾತಾಡಿದೆ ಅಂತಂದ್ರೆ ಅವಾಗ ನನ್ನ ಟ್ಯೂಬ್ಲೈಟ್ ಬೆಳಗಿದ್ದೇನು ಗೊತ್ತಾ? ಅದು ಸ್ಪ್ಯಾಮ್ ಕಾಲ್ ಅಲ್ಲ, ಸೇವ್ ಮಾಡ್ಕೊಂಡಿರೋದೇ ಸ್ಪ್ಯಾಮ್ ಅಂತ ಸೇವ್ ಮಾಡ್ಕೊಂಡವ್ರೆ. ಅರ್ಥ ಆಯ್ತಾ? ಸೇವ್ ಮಾಡ್ಕೊಂಡಿರೋದೇ ಕಂಪನಿ ಹೆಸರಲ್ಲಿ ಸೇವ್ ಮಾಡ್ಕೊಂಡವ್ರೆ. ಇದು ಕಂಪನಿ ನಂಬರ್. ಎಂತ ದರಿದ್ರದವನಾದ್ರೂ ಕೂಡ ಕಂಪನಿ ನಂಬರ್ ಏನ್ ಮಾಡ್ತಾನೆ? ಕಟ್ಟಾದ್ರೂ ಮಾಡ್ತಾನೆ, ಏನೋ ಒಂದು ಮಾಡ್ತಾನೆ. ಯಾರಾದ್ರೂ ಡೌಟ್ ಬರುತ್ತಾ? ಇದು ಬುದ್ಧಿನ ಅತಿ ಬುದ್ಧಿನ? ಅತಿ ಬುದ್ಧಿ. ಇದು ಗೊತ್ತಾಗಿದ ತಕ್ಷಣ ಫ್ಯೂಸ್ ಔಟ್ ಆಯ್ತು ನನಗೆ. ಹಾಡ್ ಏನೋ ಪ್ಲೇ ಆಯ್ತೈತೆ, ತಲೆಗೆ ಏರ್ತಿಲ್ಲ. ಬರೀ ಇದೆ. ಏನ್ ಮಾತಾಡಿದ್ರು ಇಷ್ಟೊತ್ತು? ಸ್ಪ್ಯಾಮು. ಸುಮಾರು ಹೊತ್ತಾದ್ಮೇಲೆ ಅರ್ಥ ಆಗಿದ್ದೇನಂತಂದ್ರೆ ದಿಸ್ ಈಸ್ ನಾಟ್ ಎ ಸ್ಪ್ಯಾಮ್ ಕಾಲ್, ದಿಸ್ ಈಸ್ ಒರಿಜಿನಲ್ ಕಾಲ್, ನೋ ಕಂಪನಿ ಕಾಲ್. ಇಂಥ ಚಿತ್ರಾನ್ನ ಕೆಲಸಗಳನ್ನ ತುಂಬಾ ಜನ ಮಾಡ್ತಿರ್ತೇವ. ಬಿ ವೆರಿ ಕೇರ್ಫುಲ್. ಇದೊಂದೇ ಅಲ್ಲ, ತುಂಬಾ ಇದಾವೆ ಇಂಥವು. ಆ ಅಪ್ಪ ಅಮ್ಮನಿಗೆ ಓದಕ್ ಬರಲ್ಲ, ಎಂತದು ಬರಲ್ಲ. ಅನ್ನ ಏನ್ ದಿನ ಅನ್ನ ಇದೆ ಅದು ಫೋನ್ ಹಚ್ಚಿನ ತೀಸ್ಕೊನನ್ನ. ಏನೋ ಮಗ ಬಂದೈತ್ ನೋಡೋ ಮಗ, ಏನ್ ಮಗ ಫೋನ್ ಮಗ ತಗೋ ಮಗ. ನಾವು ಮಗನ್ಗೆ ಏನೋ ಫೋನ್ ಬಂದ್ಬಿಟ್ಟೈತೆ ಅಂತ ನಾವ್ ಏನೋ ಹೆಮ್ಮೆ ಪಡ್ತೇವೆ. 20,000 30,000 40,000 ಇಸ್ಕೊಟ್ಬಿಟ್ಟಿದ್ದೇವೆ ಅಂತ. ಅವ್ನು ದರಿದ್ರದವನ. ಫೋನು ಒಳ್ಳೆ ಫೋನ್ ಅಲ್ಲ ಅದು. ಫೋನ್ ಬಂದಿದ ತಕ್ಷಣ ಸೈಡ್ಗೆ ಹೋಗಿ ಮಾತಾಡ್ತಿದಾರೆ ಅಂತ ಅನ್ಕೊಳ್ಳಿ. ಏನರ್ಥ? ಸಮಥಿಂಗ್. ಹೌದಾ? ಫೋನ್ ಬಂತು, ಹೌದಾ? ಸೈಡ್ಗೆ ಹೋಗಿ ಮಾತಾಡೋಷ್ಟು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಏನಾದ್ರು ನಾವು ಮಾಡ್ತಿದ್ದೇವ? ಅಂಡರ್ ವರ್ಲ್ಡ್ ಏನಾದ್ರು ನಡೆಸ್ತಿದ್ದೇವ? ಸೈಡ್ಗೆ ಹೋಗಿ ಹಂಗೋಯ್ತಾನ, ಹಿಂಗ್ ಬರ್ತಾನೆ ಅಷ್ಟೇ. ಮತ್ತೆ ಹಿಂಗೋಯ್ತಾನ, ಹತ್ತಡಿ ಆ ಕಡೆ ಹಾಕ್ತಾನ, ಮತ್ತೆ ಹತ್ತಡಿ ಈ ಕಡೆ ಬರೋ ಅಷ್ಟರಲ್ಲಿ ಫೋನ್ ಕಟ್ಟು. ಯಾರು? ಏನಿಲ್ಲ ಅನ್ನೋದು ಇಲ್ಲೇ ಹೇಳ್ಬೋದಿತ್ತಲ್ಲ. ಹತ್ತಡಿ ಆ ಕಡೆ ಹೋಗಿ ಮತ್ತೆ ಹತ್ತಡಿ ಈ ಕಡೆ ಬರ್ಬೇಕಂತ ಕೆಲಸ ಏನಿದೆ? ಅಂದ್ರೆ ಇದರ ಅರ್ಥ ಏನು? ಪ್ರೇರೆ? ಇದು ಸ್ಪ್ಯಾಮ್ ಕಾಲ ಒರಿಜಿನಲ್ ಕಾಲ್. ಇಂಥ ಚಿಲ್ಡ್ರ ಕೆಲಸ ಯಾರಾದ್ರು ಮಾಡಿದಿರಾ? ಅನ್ನೋನ್ ನಂಬರ್ ಬಂದ್ರೆ ಅಪ್ಪ ಅಮ್ಮನಿಗೆ ಗೊತ್ತಾಗತ್ತೆ. ಹೌದಾ? ಅನ್ನೋನ್ ನಂಬರ್ ಬಂದ್ರೆ ಅಪ್ಪ ಅಮ್ಮನಿಗೆ ಗೊತ್ತಾಗತ್ತೆ. ಅದಕ್ಕೆ ಅನ್ನೋನ್ ನಂಬರು ಬರಬಾರದು, ಹಾಗಂತ ಹೆಸರು ಕೂಡ ಬರಬಾರದು. ಮತ್ತೆ ಏನ್ ಬರ್ಬೇಕು? ಸ್ಪ್ಯಾಮ್ ಅಂತ ಬಂದ್ಬಿಟ್ರೆ ತಲೆನೋವೇ ಇಲ್ಲ. ಏನು ಬುದ್ಧಿ, ಬ್ಲಾಕ್ ಆಯ್ತು ನನಗೆ.
ಬ್ಲಾಕ್ ಆಯ್ತು. ಇದನ್ನೆಲ್ಲ ಮಾಡ್ದವ್ನು ಯಾವನೋ ಅವನು, ನನ್ನ ಫ್ರೆಂಡ್, ಕಾಲೇಜ್ ಫ್ರೆಂಡ್, ಏನ ಸ್ಕೂಲ್ ಫ್ರೆಂಡ್ ಹೊರಗಿದ್ದಾನೆ. ಚರ್ಚಲ್ಲಿ ಇದ್ಕೊಂಡು ಮಾಡಿದ್ದೆಲ್ಲ. ಇಷ್ಟೆಲ್ಲ ನಾನು ಏನ್ ಹೇಳ್ತಿದ್ದೇನಲ್ಲ, ಚರ್ಚಲ್ಲಿ ಇದ್ದು ಮಾಡಿದ್ದು. ಚರ್ಚಲ್ಲಿ ಇದ್ಕೊಂಡು ನನಗೆ ಫೋನ್ ಕೊಟ್ಟಿದ್ದಾರೆ, ಚರ್ಚಲ್ಲಿ ಇದ್ಕೊಂಡೇ ನಾನು ನೋಡ್ತಿದ್ದೇನೆ, ಚರ್ಚಲ್ಲಿ ಇದ್ಕೊಂಡೇ ಕಾಲ್ ಬಂತು, ಚರ್ಚ್ ರೋಡ್ ಬಿಟ್ಟು ಆ ರೋಡ್ಗೆ ಹೋಗಿ ಮಾತಾಡ್ಕೊಂಡು ಮತ್ತೆ ಈ ರೋಡ್ಗೆ ಬಂದು ಇಂಥ ಧೈರ್ಯದ ಕೆಲಸವನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ಯವನಸ್ಥರಿಗೆ, ಹುಡುಗರೇ ಆಗಿರ್ಬೋದು, ಹುಡುಗಿರೇ ಆಗಿರ್ಬೋದು. ಲೆವೆಲ್ಗೆ ಹೋಗಿದ್ದೀವಿ ಅಂತಂದ್ರೆ ಅದ್ ನಾವ್ ಮಾಡ್ತಿರೋ ಕೆಲಸ ಅಲ್ಲ. ಈ ಮಟ್ಟಕ್ಕೆ ನಾವು ಹೋಗಿದ್ದೀವಿ ಅಂತಂದ್ರೆ ಅದ್ ನಾವ್ ಮಾಡ್ತಿರೋ ಕೆಲಸ ಅಲ್ಲ. ನಮ್ಮ ಮೂಲಕವಾಗಿ ಒಳಗಡೆ ಒಬ್ಬ ಕಂಟ್ರೋಲ್ ಮಾಡ್ತಿದ್ದಾನೆ. ಅವನ್ ಮಾಡಿಸ್ತಿದ್ದಾನೆ. ಏನಂತೆ, ತಲೆ ಕೆಡ್ಸ್ಕೊಬೇಡ, ಏನ್ ಮಾಡು, ನಂಬರ್ ಸೇಮ್ ಇರಲಿ, ಮೇಲೆ ನೇಮ್ ಮಾತ್ರ ಚೇಂಜ್ ಎವ್ರಿಥಿಂಗ್. ನಿನ್ನ ಲೈಫೇ ಚೇಂಜ್ ಆಗುತ್ತೆ. ನೀನು ಅನ್ಕೊಂಡಿದ್ದೆಲ್ಲ ಮಾಡ್ಬೋದು. ಒನ್ಸ್ ಗೊತ್ತಾದ್ರೆ ಅವನ ಜೀವನ ಎಂತ ಪ್ಯಾಥೆಟಿಕ್ ಸಿಚುವೇಶನ್ ಆಗುತ್ತೆ ನೋಡಿ. ಹೌದಾ? ಪೇಪರ್ ಎಲ್ಲ ವೈಟೇ ಇರುತ್ತೆ, ನಮಗ್ ಕಾಣೋದು ಯಾವುದು? ಡಾಟ್ ಮಾತ್ರ. ನಿನ್ನ ಜೀವನವೆಲ್ಲವೂ ಕೂಡ ದೇವರಿಗೋಸ್ಕರ ಬದುಕು. ಒಂದೇ ಒಂದು ಚಿಕ್ಕ ತಪ್ಪು ನೀನೇನಾದ್ರೆ ಮಾಡ್ತೀಯಲ್ಲ, ಅದು ಪ್ರಪಂಚಕ್ಕೆ ಕಾಣುತ್ತೆ. ಚಿಕ್ಕದು ಚಿಕ್ಕದು ಚಿಕ್ಕದು, ಅದು ನೀನ್ ಮರ್ತಿರ್ತೀಯ, ಸಮಾಜ ಮರಿಯಲ್ಲ. ನೀನ್ ಮರ್ತಿರ್ಬೋದು, ನೀನ್ ಮೂವ್ ಆನ್ ಆಗಿರ್ಬೋದು, ಸಮಾಜ ಅಷ್ಟು ಸುಲಭವಾಗಿ ಮೂವ್ ಆನ್ ಆಗಲ್ಲ. ಬಿ ವೆರಿ ವೆರಿ ಕಾಶಿಯಸ್, ಬಿ ವೆರಿ ವೆರಿ ಕಾಶಿಯಸ್. ಅದಕ್ಕೆ ಹೇಳ್ತೇನೆ, ತಂದೆ ತಾಯಿಗಳ ಭಯ ಮಕ್ಕಳಿಗೆ ಇರ್ಬೇಕು. ತಂದೆ ತಾಯಿಗಳ ಭಯವಿಲ್ಲದೆ ಇರುವಂತ ದಿನ ಮಕ್ಕಳು ಹಾಳಾಗ್ತಾರೆ. ತಂದೆ ತಾಯಿಗಳ ಭಯವಿಲ್ಲದೆ ಇರುವಂತ ದಿನ ಮಕ್ಕಳು ದೇವರಿಂದ ದೂರ ಆಗ್ತಾರೆ. ಇದೆಯಾ? ತಂದೆ ತಾಯಿಗಳು ಒನ್ಸ್ ಚೆಕ್ ಮಾಡ್ಕೊಳ್ಳಿ, ಇದೆಯಾ? ಯಾಕಿಲ್ಲ, ನನ್ನ ಮಗ ಪಕ್ಕಾ ಡರ್, ನಾನು ನೋಡಿದ್ರೆ ಫುಲ್ ಸುಸ್ಸು ಮಾಡ್ಕೊಳ್ಳಿ. ಆ ಲೆವೆಲ್ಗೆ ಮಕ್ಕಳು ಇವಾಗ ಯಾರು ಇಲ್ಲ. ಆ ಲೆವೆಲ್ಗೆ ಯಾರು ಇಲ್ಲ. ಚಿಕ್ಕ ವಯಸ್ಸಲ್ಲಿ ಇದೇ ತರ ಎಲ್ಲಿಗಾದ್ರೂ ಚರ್ಚ್ಗೆ ಪ್ರೇಯರ್ಗಳಿಗೆ ಹೋದಾಗ, ಇವಾಗ ಮೊನ್ನೆ ಕ್ಯಾರಲ್ಸ್ಗೆ ಹೋದ್ವಲ್ಲ, ಕ್ಯಾರಲ್ಸ್ಗೆ ಹೋದಾಗ ಲಾಸ್ಟ್ ಅಲ್ಲಿ ಬಿಸ್ಕೆಟ್ ಕೊಡ್ತಿದ್ರು, ಪಾರ್ಲೇಜಿ ಬಿಸ್ಕೆಟ್. ಅವಾಗ ಫೇಮಸ್. ನಾವು ಚಿಕ್ಕ ವಯಸ್ಸಲ್ಲಿ ಬಿಡಿ, ಇವಾಗಲ್ಲ, ಇವಾಗ ಯಾರು ಬಿಸ್ಕೆಟ್ ಕೊಡಲ್ಲ. ಪಾರ್ಲೇಜಿ ಬಿಸ್ಕೆಟ್ ಕೊಡ್ತಿದ್ರು. ಈ ಪಾರ್ಲೇಜಿ ಬಿಸ್ಕೆಟ್ ಹೆಂಗ್ ತಿನ್ನೋದು ನನಗೆ ಇಷ್ಟ ಗೊತ್ತಾ? ಹೆಂಗ್ ತಿನ್ನೋದು ನನಗೆ ಇಷ್ಟ ಅಂತಂದ್ರೆ, ಹಲ್ಲಿನ ಮಧ್ಯದಲ್ಲಿ ಇಟ್ಕೊಂಡು ಕೆರ್ಕೊಂಡು ಪುಡಿ ಪುಡಿ ಆಗುತ್ತೆ ನೋಡಿ, ಪರ್ 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 ಅಂತ ಕೆರ್ಕೊಂಡು ಆ ಪುಡಿ ಎಲ್ಲ ಬಾಯಲ್ಲಿ ಬರ್ತಿದ್ರೆ ಹಂಗ್ ತಿನ್ನೋದು ಇಷ್ಟ ನನಗೆ. ಹಂಗ ತಿನ್ನೋದು ನನಗಿಷ್ಟ. ಆಯ್ತಾ? ಈ ಸೌಂಡು 10 ಜನ ಆ ಕಡೆ ಇರೋ ನಮ್ಮ ಅಪ್ಪನ್ ಕೇಳಿಸ್ತೋ ಏನೋ ಗೊತ್ತಿಲ್ಲ, ಅಲ್ಲಿಂದ ಗುರಾಯಿಸ್ಕೊಂಡು ನೋಡೋದು. 10 ಜನರನ್ನ ಎಲ್ಲ ಸೈಡ್ ಮಾಡ್ಕೊಂಡು, ಅವ್ರ ಕಣ್ಣು ನನ್ ಕಣ್ಣು ನೋಡ್ತೈತೆ, ನನ್ ಕಣ್ಣು ಅವ್ರ ಕಣ್ಣು ನೋಡ್ತೈತೆ ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ಬಿಸ್ಕೆಟು ಬೇಡ, ಏನು ಬೇಡ, ಇಮಿಡಿಯೇಟ್ ಪರ್ ಸೌಂಡ್ ಹೋಯ್ತು, ಕೆರೆಯೋದೋಯ್ತು, ನೀಟಾಗಿ ತಿನ್ನೋದೋಯ್ತು, ನೀಟಾಗಿ. ಇದ್ರ ಅರ್ಥ ಏನು ಗೊತ್ತಾ? ಕಣ್ಣಲ್ಲೇ ಅವ್ರು ಮಾತಾಡ್ಬಿಟ್ರು. ಕಣ್ಣಲ್ಲೇ ಏನ್ ಮಾಡ್ತಿದೀವಿ, ಹೆಂಗೈತೆ ಮೈಗೆ ಅಷ್ಟೇ, ನಾವು ಸೆಟ್ ಆದ್ವಿ. ಈಗ ಕಣ್ಣಲ್ಲಿ ಮಾತಾಡೋದೈತೆ, ಬಾಯ್ ಬಿಟ್ಟು ಮಾತಾಡಿದ್ರು ಅರ್ಥ ಆಗಲ್ಲ. ಹಿಂಗಲ್ವೋ, ಹಿಂಗಿರೋ, ಒಳ್ಳೇದಾಗಿರೋ, ಹಂಗ್ ಮಾಡೋ, ಬಾಯ್ ಬಡ್ಕೊಂಡ್ರು ಕೂಡ ಅರ್ಥ ಆಗಲ್ಲ. ಯಾಕಂತಂದ್ರೆ ಜೆನ್ಸಿ ಒಂಥರ ಹೇಳ್ಬೇಕಂತಂದ್ರೆ ನಾನು ಕೂಡ ಜೆನ್ಸಿಗೆ ಬರ್ತೇನೆ. ಬಟ್ ಸ್ಟಿಲ್ ನಾನು 1990 ಏನಂತಾರೆ 90s ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಮಾಡಿರುವಂತ ಅತಿ ದೊಡ್ಡ ಒಳ್ಳೆ ಕೆಲಸ ಏನಾದ್ರು ಇದೆಯಾ ಅಂತಂದ್ರೆ 6 years ಐ ನೋ ನಥಿಂಗ್ ಅಬೌಟ್ ದಿ ವರ್ಲ್ಡ್. 6 years ಬೈಬಲ್ ಕಾಲೇಜಲ್ಲಿ ಬಿಸಾಕ್ಬಿಟ್ರು. ಏನ್ ಬಂತು, ಏನ್ ಹೋಯ್ತು, ಏನ್ ಹಾಳಾಗೋಯ್ತು, ಏನು ಗೊತ್ತಾಗಿಲ್ಲ. ಇವಾಗ ನಿಜವಾಗ್ಲೂ ನಾನು ತುಂಬಾ ಸಂತೋಷ ಪಡ್ತೇನೆ ಅದನ್ನ ನೆನೆಸ್ಕೊಂಡು. 6 years ಅಲ್ಲಿ ಇದ್ದಿದ್ದು ತುಂಬಾ ಒಳ್ಳೆದಾಯ್ತು. ಯಾಕಂತಂದ್ರೆ 6 years ಅಲ್ಲಿ ತುಂಬಾ ಬದಲಾಯ್ತು ಸಮಾಜ. 6 years ಅಲ್ಲಿ ಪ್ರಪಂಚ ತುಂಬಾ ಬದಲಾಯ್ತು. ಇವಾಗ 6 years ಬೇಕಿಲ್ಲ ಬಿಡಿ, 1 day ಸಾಕು, 1 week ಸಾಕು, 1 month ಸಾಕು ಬದಲಾಗಕ್ಕೆ. ದಯವಿಟ್ಟು ನೋಡ್ಕೊಳ್ಳೋಣ ನಾವು ಹೇಗಿದ್ದೇವೆ. ಯವನಸ್ಥರೇ, ಮುಖ್ಯವಾಗಿ ಯವನಸ್ಥರೇ ಹೇಳ್ತಿದ್ದೇನೆ, ಬಿ ವೆರಿ ಕೇರ್ಫುಲ್. ತಂದೆ ತಾಯಿಗಳೇ, ಬಿ ವೆರಿ ಕೇರ್ಫುಲ್, ಬಿ ವೆರಿ ಕೇರ್ಫುಲ್. ಮದುವೆ ಫಿಕ್ಸ್ ಆಯ್ತು ಮಗಳಿಗೆ. ಅಳಿಯ ಹೇಳ್ದ, ನಾನು IT ಕಂಪನಿ, ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತೀನಿ ಅಂತ.
ಮಾವನ್ಗೆ ಡೌಟ್ ಬಂತು, ನಮ್ಮ ಅಳಿಯ ಸರಿಯಾಗಿ ಹೇಳ್ತಿದಾನೋ ಇಲ್ವಾ ಅಂತ ಹೇಳಿ. ಏನ್ ಮಾಡ್ದ ಗೊತ್ತಾ, ಅವ್ರ ಊರಿಂದ ಹೈದ್ರಾಬಾದ್ ಹೋಗ್ಬಿಟ್ಟು ಅಳಿಯನಿಗೆ ಗೊತ್ತಾಗದಿರ ಅಳಿಯನ ರೋಡ್, ಮನೆ, ಕೆಲಸ, ಎಲ್ಲಿ ಕೆಲಸ ಮಾಡ್ತಾನೆ, ಎಂಪ್ಲಾಯ್ ಯಾವ ಕಂಪನಿಯಲ್ಲಿ ಎಂಪ್ಲಾಯ್, ನಿಜಾನ ಇಲ್ವಾ ಹೇಳಿದ್ದು ಇದೆಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಕನ್ಫರ್ಮ್ ಮಾಡ್ಕೊಂಡ ಮೇಲೇನೆ ಹೆಣ್ ಕೊಟ್ಟಿದ್ದು. ಅದುವರೆಗೂ ಮಗಳನ್ನ ಕೊಡ್ಬೇಕಂತಂದ್ರೆ ಇಷ್ಟು ಯೋಚನೆ ಮಾಡ್ಬೇಕಾದ್ರೆ, ನಿನ್ನ ಮಗಳೇನೇ ದೊಡ್ಡ ಚಪ್ರಿ ಆಗಿದ್ರೆ ಅವನೆಲ್ಲಿಗೆ ಹೋಗ್ಬೇಕೀಗ? ಅವ್ನ್ ಯಾವ ಬಾವಿಯಲ್ಲಿ ದುಃಖ ಸಾಯ್ಬೇಕೀಗ? ಅವ್ನ್ ಯಾರಿಗೆ ಹೇಳ್ಕೊಬೇಕೀಗ? ಅವ್ನ್ ಯಾರಿಗೆ ಹೇಳ್ಕೋಬೇಕು? ತುಂಬಾ ಜನ ಮದ್ವೆಗಳು ಹೆಂಗ್ ಮಾಡ್ತಾರೆ ಗೊತ್ತಾ, ಹೇಳ್ತಾರೆ 1000 ಸುಳ್ಳು ಹೇಳಾದ್ರು ದೊಡ್ಡ ಸುಳ್ಳಿದೆ. ಸುಳ್ಳು ಹೇಳಿ ಮದ್ವೆ ಮಾಡ್ತಿದ್ಯಾ ಅಂತಂದ್ರೆ ಅದು ಒಳ್ಳೆ ಮದ್ವೆನಾ ಕೆಟ್ಟ ಮದ್ವೆನಾ? ದರಿದ್ರವಾದಂತ ಮದ್ವೆ ಅದು. ಸುಳ್ಳು ಹೇಳಿ ಮಾಡ್ತಿದ್ಯಾ ಅಂತಂದ್ರೆ ಅದು ಮದ್ವೆನೇ ಅಲ್ಲ, ಅದೇನಂತಾರೆ ಫಿಟ್ಟಿಂಗ್, ಏನಂತಾರೆ ಇದನ್ನೆಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತಾರಲ್ಲ, ಹಾ ಫಿಟ್ಟಿಂಗ್. ಇವೆಲ್ಲ ನಟ್ಟು ಬೋಲ್ಟ್ ಇರುತ್ತೆ, ಥ್ರೆಡ್ ಸರಿಯಾಗಿ ಕೂರಲ್ಲ. ಕೂರದೇ ಇದ್ದಾಗ ಏನ್ ಮಾಡ್ತಾರೆ ಗೊತ್ತಾ, ಸ್ಪ್ಯಾನರ್ ಅದೇನೋ ರೆಂಚ್ ತಗೋತಾರೆ, ಪರ್ 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 ಅಂತ ಹೇಳಿತಾರೆ. ಅದು ಅಲ್ಲಿ ಇರಲ್ಲ, ಆಪ್ಷನ್ ಇರಲ್ಲ, ಬಟ್ ಸ್ಟಿಲ್ ದಿಸ್ ಕ್ರಿಯೇಟ್ ಸಮ್ ಸ್ಪೇಸ್ ಓವರ್ ದೇರ್. ರಾಂಗ್ ಥ್ರೆಡಿಂಗ್ ಅಂತಾರೆ ಅದನ್ನ. ಥ್ರೆಡ್ ಕೂರಲ್ಲ, ಬಟ್ ಸ್ಟಿಲ್ ತಳ್ಳಿ 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 ಏನೋ ಒಂದ್ ಮಾಡ್ಬಿಡು. ಮದ್ವೆಗಳು ಕೂಡ ಹಂಗೆ ಇರ್ತವೆ, ಏನೋ ಒಂದ್ ಮಾಡ್ಬಿಡ್ಬೇಕಂತಾರೆ. ಆಮೇಲೆ ಗೊತ್ತಾಗುತ್ತೆ ಇದು ಸರಿಯಾಗಿ ಕೂತಿರುವಂತ ಥ್ರೆಡ್ ಅಲ್ಲ, ರಾಂಗ್ ಥ್ರೆಡಿಂಗು. ಕಷ್ಟಪಟ್ಟು ತಿರುಗಿಸಿ ಇದನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಕುಂಡ್ರಿಸ್ಬಿಟ್ಟಿದ್ದಾರೆ. ತುಂಬಾ ಜನ ಮದ್ವೆಗಳು ಹೆಂಗ್ ಮಾಡ್ತಾರೆ ಗೊತ್ತಾ, ಒಳ್ಳೆ ಹುಡುಗನ ನೋಡ್ತಾರೆ, ಒಳ್ಳೆ ಹುಡುಗಿನ ನೋಡ್ತಾರೆ. ಯಾಕೆ? ನನ್ನ ಮಗಳಿಗೆ ಒಳ್ಳೆಯವ್ರನ್ನೇ ಕೊಡ್ಬೇಕು. ಇದು ತಪ್ಪಲ್ಲ, ಮತ್ ಅವ್ರಿಗೂ ಕೂಡ ಒಳ್ಳೆಯವ್ರನ್ನ ಕೊಡ್ಬೇಕು ತಾನೆ. ಅವ್ರಿಗೆ ಎಂತವ್ರನ್ನ ಕೊಡ್ತೀವಿ ನಾವು? ಡಸ್ಟ್ಬಿನ್ ಇಂದ ಆಗ್ಲೇ ತೆಗ್ದಿರುವಂತ ಫ್ರೆಶ್ ಪ್ಯಾಂಪರ್ಸ್ ತಗೊಂಡೋಗಿ ಕೊಡ್ತೀವಿ ನಾವು. ಅಷ್ಟು ದರಿದ್ರವಾದಂತವ್ರು ನಾವು. ದಯವಿಟ್ಟು ಅರ್ಥ ಮಾಡಿ. ಮದ್ವೆ ಮಾಡಬೇಕಾದ್ರೂ ಬಿ ವೆರಿ ಕೇರ್ಫುಲ್. 1000 ಸುಳ್ಳು, ಒಂದು ಸುಳ್ಳು ಹೇಳ್ಬೇಡಿ. ಚರ್ಚ್ಗೆ ಹೋಗ್ತೀರಾ, ಹೋಗಿ. ಚರ್ಚ್ಗೆ ಹೋಗ್ತಿದೀನಿ ಅಂತ ಹೇಳಿ ಚರ್ಚ್ಗೆ ಹೋಗ್ತಿರೋರ್ನೇ ಮದ್ವೆ ಮಾಡ್ಕೊಳ್ಳಿ. ತುಂಬಾ ಜನ ಮಕ್ಕಳನ್ನ ಮದ್ವೆ ಮಾಡೋರು ಹೆಂಗ್ ಹೇಳ್ತಾರೆ, ಅವ್ರು ಚರ್ಚ್ಗೆ ಹೋದ್ರೇನೆ ನಾವ್ ಮದ್ವೆ ಆಗ್ತೇವೆ, ಅವ್ರು ದೀಕ್ಷಾ ಸ್ನಾನ ತಗೊಂಡಿದ್ರೇನೆ ನಾವ್ ಮದ್ವೆ ಆಗ್ತಾರೆ, ಅವ್ರು ವಾಕ್ಯ ಹೇಳೋರಾಗಿದ್ರೇನೆ ನಾವ್ ಮದ್ವೆ. ತುಂಬಾ ಜನ ಹುಡುಗನ ಇಷ್ಟ ಆಗ್ಬಿಟ್ಟಿರ್ತಾರೆ. ಇವ್ನ್ ದೀಕ್ಷಾ ಸ್ನಾನ ತಗೊಂಡಿರಲ್ಲ, ಚರ್ಚ್ಗೂ ಹೋಗಲ್ಲ, ಎಂತ ದರಿದ್ರನ ಇವನ ಹತ್ರ ಇರಲ್ಲ. ಏನ್ ಹೇಳ್ತಾನೆ, ಎಲ್ಲಾ ಮಾಡ್ತಿದ್ದಾನೆ ಅಂತಾನೆ, ಒಂದು ದಿನದಲ್ಲಿ ಎಲ್ಲ ಮಾಡ್ಬಿಡ್ತಾನೆ. ದೀಕ್ಷಾ ಸ್ನಾನ ತಗೋತಾನೆ, ಚರ್ಚ್ಗೆ ಹೋಗೋದು ಶುರು ಮಾಡಿ ಭಕ್ತನಾಗ್ಬಿಡ್ತಾನೆ. ಅವಾಗ ಯಾರಿಗೋಸ್ಕರ? ಇದು ಸರಿಯಾದಂತ ಥ್ರೆಡಿಂಗ್, ರಾಂಗ್ ಥ್ರೆಡಿಂಗ್? ಇದು ರಾಂಗ್ ಥ್ರೆಡಿಂಗ್. ಮದುವೆ ಆಗಿದ್ 1 ವರ್ಷಕ್ಕೆ ಹುಡುಗಿಗೆ ಅರ್ಥ ಆಗತ್ತೆ, ಓಹೋ ಇದೆಲ್ಲ ಬರೀ ದೊಡ್ಡ NTR ಆಗ್ಬಿಟ್ಟಿದಾನ ಇವನು. NTR ತರ ಆಕ್ಟಿಂಗ್ ಮಾಡ್ದಲ್ಲ, ಗೊತ್ತೇ ಆಗಿಲ್ವಲ್ಲ ನಿನಗೆ? 1 ವರ್ಷ ಆದ್ಮೇಲೆ ಇವಾಗ ಬಿಡ್ತೀನಿ ಅಂತ ಒಪ್ಕೊಳ್ತಾರ? ನೀನ್ ಎಂತವನಾದ್ರೂ ಕೂಡ, ನಾವ್ ಅಪ್ಪ ಅಮ್ಮ ನನ್ನನ್ ಕಟ್ಬಿಟ್ಟವ್ರೆ, ನಿಮ್ಮ ಅಪ್ಪ ಅಮ್ಮ ಏನು ಮಾಡಕ್ಕಾಗಲ್ಲ, ಜಂಡ ಹಾಕಿ ಜೈ, ಏನೋ ಒಂದ್ ಮಾಡ್ಬೇಕು, ಮಾಡೋಣ. ನೆಲ್ಲಿಕಾಯಿ ಕಳ್ತನ ಮಾಡಿದ್ರು ಕಳ್ಳನೇ, ಕುಂಬಳಕಾಯಿ ಕಳ್ತನ ಮಾಡಿದ್ರು ಕಳ್ಳನೇ. ಒಂದೇ ಪೆಗ್ ಹಾಕ್ತೀನಿ ನಾನು. ಕ್ರಿಸ್ಟಿಯನೇ, ಕ್ರಿಸ್ಮಸ್ಗೆ ಮಾತ್ರ ಕುಡಿತೀನಿ ನಾನು. ಇದರ ಇಂಥವ್ರು ಕ್ರಿಸ್ಮಸ್ಗೆ ಮಾತ್ರ ಕುಡಿತೀನಿ. ಯಾಕೆಂತಂದ್ರೆ ಕ್ರಿಸ್ಮಸ್ಗೆ ಯಾವ ಕ್ರಿಶ್ಚಿಯನ್ ಕುಡಿಯಲ್ಲ ಬ್ರದರ್. ನೀವು ಮಂಗಳೂರು ಉಡುಪಿ ಕಡೆಗೆ ಹೋಗಿದ್ರಿ ಅನ್ಕೊಳ್ಳಿ, ಕ್ರಿಶ್ಚಿಯನ್ಸ್ ಮನೆಗೆ ಹೋದ್ರಿ ಅನ್ಕೊಳ್ಳಿ, ಯಾವ್ದಾದ್ರು ಫಂಕ್ಷನ್ ಗಳಿಗೆ ಡ್ರಾ ಓಪನ್ ಮಾಡ್ತಾರೆ. ಆ ಡ್ರಾ ಅಲ್ಲಿ ಒಂದ್ 5-6 ಬ್ರ್ಯಾಂಡ್ಗಳು ಇರ್ತವೆ, ತೆಗಿತಾರೆ. ಕ್ರಿಶ್ಚಿಯನ್ಸ್ ಮನೆಯಲ್ಲಿ ಬ್ರ್ಯಾಂಡ್ಗಳು ತೆಗಿತಾರೆ, ಕುಡಿತಾರೆ. ಲೇಡೀಸ್ಗೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇರುತ್ತೆ, ಅವ್ರು ಅಲ್ಲಿ ಕುಡಿತಾರೆ ಲೇಡೀಸ್. ಮತ್ತೆ ಹುಡುಗರ ತರ ಮತ್ತೆ ಏನಂತಾರೆ, ಹಾರ್ಡ್ ಆಗಿರುವಂತದನ್ನ ಕುಡಿಯಲ್ಲ, ವೈಟ್ ವೈನ್ ಏನೇನೋ ದರಿದ್ರ ವೈನ್ಗಳು ಅದನ್ನ ಕುಡಿತಾರೆ. ಬಿಕಾಸ್ ಅವ್ರ ಏನ್ ಅನ್ಕೊಂಡ್ಬಿಟ್ಟಾರೆ ಗೊತ್ತಾ, ಕುಂಬಳಕಾಯಿ ಕಳ್ತನ ಮಾಡಿದ್ರೇನೆ ಕಳ್ಳ, ಇದು ನೆಲ್ಲಿಕಾಯಿ, ಇದು ಜುಜುಬಿ, ಇದನ್ನ ಕಳ್ತನ ಮಾಡಿದ್ರೆ ನನ್ನ ಕಳ್ಳನೇ ಅಲ್ಲ. ದೇವ್ರೇನ್ ಹೇಳ್ತಾರೆ ಗೊತ್ತಾ, ನೀನ್ ಕಳ್ಳನ್ ಮಗ ನೀನು ಅಂತಾರೆ. ನೀನ್ ಏನೇ ಮಾಡು, ನೀನು ಕಳ್ಳನ್ ಮಗನೇ ನೀನು ಎಷ್ಟೇ ಹೇಳು ನೀನು. ಇಲ್ಲಿ ಯಾರಾದ್ರೂ ಅಂತ ಮಕ್ಕಳಿದಾವ? ನಾವು ಎಂತ ಮಕ್ಕಳು, ಎಂತ ಮಕ್ಕಳು, ಯಾರ ಮಕ್ಕಳು? ದೇವ್ರ ಮಕ್ಕಳಾದ್ರೆ ಕಳ್ಳನ್ ಮಕ್ಕಳಾಗಲ್ಲ. ಎಂತ ಮಕ್ಕಳಾಗ್ತಾರೆ? ನನ್ನ ಮಗ ಒಳ್ಳೆ ಮಗ. ಸೈತಾನನ ಮಕ್ಕಳಾದ್ರೆ ದೊಡ್ಡ ಕಳ್ಳನ್ ಮಗ ಇವನೇ. ಯಾಕಂತಂದ್ರೆ ಹುಟ್ಟಿದ್ದು ನನಗೆ, ಇವನು ಹುಟ್ಟಿದ್ದು ನನಗೆ. ನನ್ನ ಮಾತು ಒಂದು ದಿನಾನು ಕೇಳಿದ್ದ ಪಾಪಕ್ಕೆ ಇವನು
ಹೋಗಿ. ಯಾರ ಮಾತು ಕೇಳ್ತವನೆ? ಯಾರ ಮಾತು? ಸೈತಾನ. ಇದೆಲ್ಲ ಆಗೋದಕ್ಕೆ ಕಾರಣವೇನಂತಂದ್ರೆ ನಮ್ಮ ಹೃದಯದಲ್ಲಿ ಬೀಳುವಂತ ಒಂದು ಪ್ರಭಾವ, ಪರಿಣಾಮ. ಆ ಪರಿಣಾಮಕ್ಕೆ ಕಾರಣನು ಸೈತಾನ. ಅವನಿಗೆ ಯಾವಾಗಾದ್ರೆ ಬಂದು ಇಳಿತಾನಲ್ಲ, ವಿ ವಿಲ್ ಬಿ ಔಟ್ ಆಫ್ ಅವರ್ ಕಂಟ್ರೋಲ್. ದಯವಿಟ್ಟು ಪ್ರೇರೆ, ನಮ್ಮ ಕಂಟ್ರೋಲ್ನ ನಾವೇ ಇಟ್ಕೊಳ್ಳೋಣ. ಗೊತ್ತಾಗ್ತಿದ್ಯಾ? ನಮ್ಮ ಕಂಟ್ರೋಲ್ ಅನ್ನ ಯಾರೋ ಕಂಟ್ರೋಲ್ಗೆ ದಯವಿಟ್ಟು ಕೊಡೋದು ಬೇಡ. ಯಾರೋ ಕಂಟ್ರೋಲ್ಗೆ ನಾವು ಹೋಗುವುದು ಕೂಡ ಬೇಡ. ಯಾರೋ ಕಂಟ್ರೋಲ್ಗೆ ಹೋಗೋದು ಕೂಡ ಬೇಡ. ಬೇಡ. ನಿನಗಿಷ್ಟನಾ ನೀನ್ ಮಾಡು, ಇಷ್ಟ ಇಲ್ವಾ ಮಾಡ್ಬೇಡ. ಮಾಡಬೇಡ, ಮಾಡ್ಲೇಬೇಡ. ಇಷ್ಟ ಇಲ್ವಾ ಡೋಂಟ್. ಒಬ್ಬನಿಗೆ ಬ್ಲಾಕ್ ಶರ್ಟ್ ಇಷ್ಟನೇ ಇಲ್ಲ, ಇದ್ದಕ್ಕಿದ್ದಂಗೆ ಹಾಕ ಬಂದ ಬ್ಲಾಕ್ ಪ್ಯಾಂಟ್ ಬ್ಲಾಕ್ ಶರ್ಟ್. ಅವ್ನಿಗೇನು ಬೆಳ್ಳಗಿದಾನೆ, ಅವನು ಕಪ್ಪಗಿದ್ದಾನೆ. ಏನು ಬ್ಲಾಕ್ ಹಾಕಲ್ವಲ್ಲ ನೀನು, ಬ್ಲಾಕ್ ಶರ್ಟೇ ಇಲ್ಲಲ್ಲ, ನೀನೇನು ಬ್ಲಾಕ್ ಪ್ಯಾಂಟು ಹಾಕಿದ್ಯಾ, ಏನು ಶರ್ಟು ಹಾಕಿದ್ಯಾ, ನೀನು ಬ್ಲಾಕ್ ಇದ್ಯಾ, ಕತ್ಲಲ್ಲಿ ಹೋದ್ರೆ ನೀನ್ ಕಂಡಿಡಿಯೋದೇ ಇಲ್ಲ, ಏನ್ ಹಿಂಗಾಗ್ಬಿಟ್ಟಿದ್ಯಾ ಅಂತಂದ್ರೆ, ಅವಾಗ ಅವನು ಕಿವಿಯಲ್ಲಿ ಬಂದ್ ಹೇಳಿದ್ ಮಾತೇನೋ ಗೊತ್ತಾ? ಇನ್ ಹುಡುಗಿಗೆ ಬ್ಲಾಕ್ ಅಂದ್ರೆ ಇಷ್ಟ. ಯಾರಿಗಿಷ್ಟ? ಹುಡುಗಿಗಿಷ್ಟ. ಅದಕ್ಕೆ ಬೆಳಿಗ್ಗೆ ಫಸ್ಟ್ ಬ್ಲಾಕ್ ಶರ್ಟ್ ಹಾಕೊಂಡೆ, ಹೊಸ ಚೆನ್ನಾಗಿದ್ಯಾ, ಶರ್ಟ್ ಏನ್ ಚೆನ್ನಾಗಿದೆ, ಬಟ್ ನಿನಗ್ ಸೆಟ್ ಆಗಿಲ್ಲ. ಶರ್ಟ್ ಏನ್ ಏನಾಯ್ತು, ಸಾಕಾಗೈತೆ ನಿನ್ನ ಫೇಸ್ಗೂ ಆ ಶರ್ಟ್ಗೂ. ಏ ನೀನ್ ಏನಾದ್ರೂ ಅನ್ಕೋ, ಏನಾದ್ರೂ ಅನ್ಕೋ. ಬೆಳಿಗ್ಗೆ ಫೋಟೋ ಕಳ್ಸಿದ್ದೆ, ಬೆಳಿಗ್ಗೆ ಹಾಕೊಂಡಿದ ತಕ್ಷಣ ಫೋಟೋ ಕಳಿಸ್ದೆ ನಾನು. ಸೆಲ್ಫಿ, ವಿಡಿಯೋ, ಕಸ ಕಡ್ಡಿ ದರಿದ್ರ ಎಲ್ಲ ಮಾಡಿ ಕಳಿಸ್ದೆ. ಹುಡುಗಿ ಏನಂದ್ಲು? ಸೂಪರ್ ಅಂದ್ಲು. ಸಾಕ್. ಆ ತಿಂಗಳು ಸಂಬಳ ಬಂದಿದ ತಕ್ಷಣ ಅವ್ನ್ 3 ಜೊತೆ ಬಟ್ಟೆ ತಗೊಂಡ್ರೆ 2 ಜೊತೆ ಬ್ಲಾಕೇ ತಗೊಂಡ. ಯಾಕಪ್ಪ? ಯಾರಿಗಿಷ್ಟ ಇದು? ಯಾರಿಗೋ ಇಷ್ಟ ಅಂತ ಚಿಲ್ಲರೆ ಕೆಲಸಗಳೆಲ್ಲ ಮಾಡಕ್ ಹೋಗ್ಬೇಡಿ. ಬಟ್ಟೆನ ಹೋದ್ರೆ ಹೋಯ್ತು. ಯಾರಿಗೋ ಇಷ್ಟ ಅಂತೇಳಿ ಏನೇನೋ ದರಿದ್ರವಾದಂತ ಕೆಲಸಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಿನ್ನನ್ನ ಇಷ್ಟ ಪಡಬೇಕಾದಂತವರು ದೇವರು. ನೀನು ಮಾಡುವಂತ ಕೆಲಸಗಳನ್ನ ಮೆಚ್ಚಬೇಕಾದಂತವರು ದೇವರು. ಆ ದೇವರು ಮೆಚ್ಚುವಂತ ಕ್ರಿಯೆಗಳನ್ನ, ಕೆಲಸಗಳನ್ನ ನಾವು ಮಾಡೋಣ. ದಯವಿಟ್ಟು ಬೇಡ. ಹಾಳಾಗುವುದಕ್ಕೆ ಬಹಳ ಮಾರ್ಗಗಳಿದಾವೆ. ಹಾಳಾಗೋದು ಬೇಡ. ದೇವರಿಗೋಸ್ಕರ ಭಕ್ತಿಯಲ್ಲಿ ಬದುಕೋಣ, ದೇವರಿಗೋಸ್ಕರ ವಿಧೇಯರಾಗಿ ಜೀವಿಸೋಣ. ದೇವರ ಚಿತ್ತವನ್ನು ನಾವೆಲ್ಲರೂ ನೆರವೇರಿಸೋಣ. ಯವನಸ್ಥರೇ, ತಂದೆ ತಾಯಿಗಳೇ, ಪೋಷಕರೇ, ಮತ್ತೊಮ್ಮೆ ಎಚ್ಚರಿಸಿ ಹೇಳುತ್ತಿರುವಂತ ಮಾತು, ಈ ಸಭೆಯಲ್ಲಿ ನಾನು ಮತ್ತೊಮ್ಮೆ ತಿರ್ಚ್ಕೊಂಡು ಹೇಳುವಂತ ಮಾತು, ಬಿ ವೆರಿ ಕೇರ್ಫುಲ್. ಬಿ ವೆರಿ ಕೇರ್ಫುಲ್ ಅಬೌಟ್ ಯೋರ್ ಸೆಲ್ಫ್, ಅಬೌಟ್ ಯೋರ್ ಫ್ಯಾಮಿಲಿ, ಅಬೌಟ್ ಯೋರ್ ಚಿಲ್ಡ್ರನ್ಸ್. ನಿಮ್ಮನ್ನು ಕುರಿತು, ಮಕ್ಕಳನ್ನು ಕುರಿತು, ಕುಟುಂಬವನ್ನು ಕುರಿತು. ಮಕ್ಕಳೇ, ಬಿ ವೆರಿ ಕೇರ್ಫುಲ್. ನೀವು ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡಿ. ಚಿಂತೆ ಅಂತಂದ್ರೆ ಏನಿಲ್ಲ, ನಿಮಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಅಂತಂದ್ರೆ ಏನು? ಎಲ್ಲಾರು ಕುಡಿತಾರೆ, ನಿನಗೆ ಯಾವ್ದು ಒಳ್ಳೇದ್ ಅನ್ಸುತ್ತೋ ಅದನ್ನ ಮಾತ್ರ ಮಾಡಿ. ಯಾವ್ದು ವಾಕ್ಯಾನುಸಾರ ಅನ್ಸುತ್ತೋ ಅದನ್ನ ಮಾತ್ರ ಮಾಡಿ. ಅದನ್ನ ಓವರ್ಟೇಕ್ ಮಾಡಿದಂತ ದಿನ ಹಾಳಾಗಿದ್ಯಾ ಅಂತ ಅರ್ಥ. ಪ್ರಾರ್ಥನೆ ಮಾಡಿಕೊಂಡು. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಕಳೆದ ಕಾಲವೆಲ್ಲ ನಮ್ಮೆಲ್ಲರನ್ನ ಕಾದು ಕಾಪಾಡಿ ನಡೆಸಿ ನಿಮ್ಮ ಪ್ರೀತಿ ಕೃಪೆಗಳನ್ನು ತುಂಬಿಸೋದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೇ. ಈ ದಿನ ಈ ರೀತಿಯಾಗಿ ನಿಮ್ಮ ಮಾತುಗಳನ್ನು ಕೇಳುವ ಮಹಾಭಾಗ್ಯವನ್ನ ಕೊಟ್ಟಿದ್ದೀರಾ. ಕೇಳಿದಂತ ಮಾತುಗಳನ್ನು ಬಿಟ್ಟು ಬಿಡದೆ ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಆ ಮಾತುಗಳಿಗೆ ವಿಧೇಯರಾಗಿ ನಾವೆಲ್ಲರೂ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ಹೌದು ಕರ್ತನೇ, ನಮ್ಮ ಜೀವನದಲ್ಲಿ ನಾವು ನಾಯಕರಾಗಿರಬೇಕು. ನಮ್ಮ ಬದುಕಿಗೆ ಬಿಟ್ಟರೆ ಬೇರೆ ಯಾರೋ ನಾಯಕರಾಗಿ ನಮ್ಮ ಈ ಒಂದು ಬದುಕನ್ನು ನಡೆಸೋರಾಗಿರಬಾರದು ಸ್ವಾಮಿ. ಅಂತ ಮೂರ್ಖರಾಗಿ ನಾವು ಯಾರು ಇರದೆ ಬುದ್ಧಿವಂತರಾಗಿ ನಿಮಗೋಸ್ಕರ ಜೀವಿಸುತ್ತಾ ನಿಮ್ಮ ನಾಮವನ್ನು ಮಹಿಮೆ ಪಡಿಸೋರಾಗಿ ನಾವೆಲ್ಲರಿರುವ ಹಾಗೆ ನೀವು ತಾನೇ ಸಹಾಯ ಮಾಡಿ ನಡೆಸಿ ಬಲಪಡಿಸುತ್ತಾರೆ ಎಂಬುದಾಗಿ ನಂಬುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮ ಬರನೆ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದಂತ ದೇವರೇ, ಆಮೆನ್.